ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇಂದಿನ ಸರಣಿಯಲ್ಲಿ ಮನೆ ಸುತ್ತಲಿನ ನೈರ್ಮಲ್ಯ ಕಾಪಾಡುವಲ್ಲಿ ಬಹುಪಯೋಗಿ ಬಯೋಗ್ಯಾಸ್ ಈ ವಿಷಯದ ಬಗ್ಗೆ ಸುಮಿತ್ರಾ ಪಣಿಯೂರು ಹಾಗೂ ಲತಾ ಪಾದೂರು ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳೋಣ. ನಂದು ಸುಮಿತ್ರಾ ಹೆಸರು. ನಮ್ಮದು ಮನೆ ಪನ್ನೀರ್ ಸೆಂಟರಲ್ಲಿ. ನಾನೊಂದು 7-10 ವರ್ಷದಿಂದ ದನ 10 ವರ್ಷ ಅಥವಾ 12 ವರ್ಷನೇ ಆಯಿತು ದನ ಸಾಕಲಿಕ್ಕೆ ಶುರು ಮಾಡಿ. ಅಂದಿನಿಂದ ದನ ಸಾಕಿಕೊಂಡು ಜೀವನ ಮಾಡಿದೆ. ನನ್ನ ಗಂಡ ತೀರಿ ಹೋಗಿ ಸಾಧಾರಣ 24 ವರ್ಷನೇ ಆಯಿತು. ಅಂದಿನಿಂದ ಮಕ್ಕಳೆಲ್ಲ ಚಿಕ್ಕದಿದ್ರು. ಆವಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ. ದನ ಸಾಕಬೇಕು, ನಮಗೆ ಖರ್ಚಿಗೆ ಬೇಕಾಗ್ತದೆ ಅಂತೇಳಿ. ಆಮೇಲೆ ನಾನು ದನ ಸಾಕಲಿಕ್ಕೆ ಶುರು ಮಾಡಿದ ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಆಯಿತು. ಮತ್ತು ಧರ್ಮಸ್ಥಳದ ಗುಂಪಿಗೆ ಸೇರಿದವಾಗ ಸಹ ನೀವು ಒಂದು ಗೋಬರ್ ಗ್ಯಾಸ್ ಮಾಡಿ ಹೇಳಿದರು. ಹಾಗೆ ಒಂದು ಗೋಬರ್ ಗ್ಯಾಸ್ ಮಾಡಿದೆ. ಗೋಬರ್ ಗ್ಯಾಸ್ ಮಾಡೋ ಮೊದಲು ನಮಗೆ ಸೌದಿ ತರಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಹೆಣ್ಣು ಮಕ್ಕಳು, ಮಗ ಸಣ್ಣವ, ಲಾಸ್ಟಿನವ ಮಗ, 4 ಹೆಣ್ಣು ಮಕ್ಕಳಾದ ಮೇಲೆ ಒಬ್ಬ ಗಂಡು ಮಗ ಹುಟ್ಟಿದ. ಅವನು ಸಣ್ಣವನು, ಅವನಿಗೇನು ಗೊತ್ತಿಲ್ಲ. ಆಮೇಲೆ ನಮ್ಮದು ಕಟ್ಟಿಗೆ ಎಲ್ಲ ಸೌದೆಗೆಲ್ಲ ತುಂಬ ಕಷ್ಟ ಆಗ್ತಿತ್ತಲ್ಲ. ಇದು ಸಿಲಿಂಡರ್ ಗ್ಯಾಸ್ ಕೂಡ ಇರಲಿಲ್ಲ ಅವಾಗ ನಮಗೆ. ಇವಾಗ ನನಗೆ ಪರವಾಗಿಲ್ಲ. ಈಗ ನಾನು ಕಟ್ಟಿಗೆ ಯೂಸ್ ಮಾಡ್ತಾನೇ ಇಲ್ಲ. ಖಾಲಿ ಬಚ್ಚಲಿಗೆ ಮಾತ್ರ ಒಲೆ ಉರಿಸ್ತಾ ಇದ್ದೇನೆ ಹೊರತು ಅಡಿಗೆ ಮನೆಗೆ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಈಗ ದೊಡ್ಡ ದನ ಇತ್ತು, ಆದರೂ ನಾನು ಒಬ್ಬಳೇ ಇರುವ ಕಾರಣ ನನಗೆ ಹಾಲು ತೊಗೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಒಂದು ದಿವಸ ಬೆಳಿಗ್ಗೆ ಒಂದು 12 ಲೀಟ್ರ್ 15 ಲೀಟ್ರ್ ಅಂತ ಹೇಳಿದರೆ ನಮಗೆ ನಡಿಲಿಕ್ಕೇ ಅರ್ಧ ಗಂಟೆ ಉಂಟು. ಹಾಗೆ ನಮಗೆ ತುಂಬ ಕಷ್ಟ ಆಗ್ತದೆ. ಒಳ್ಳೆ ಲಾಭ ಸಹ ಬರ್ತಾಯಿತ್ತು, ಖುಷಿ ಆಗ್ತಿತ್ತು. ಶುರು ಮಾಡಿದ ಒಂದು ಹಸುವಿನಿಂದಲೇ ಮತ್ತು ದೊಡ್ಡ ದನ ತಗೊಂಡಿದ್ದೆ. ಆದರೂ ನನಗೆ ತುಂಬ ಕಷ್ಟ ಆಯಿತು. ಒಬ್ಳಿಗೆ ಅದನ್ನು ಹಟ್ಟಿ ತೊಳಿಬೇಕು, ಹಾಲು ತಗೊಂಡು ಹೋಗಿ ಈಚೆಂದ ಅಂಗನವಾಡಿಗೆ ಹೋಗಬೇಕು. ಅಂಗನವಾಡಿಯಲ್ಲಿ ಯಾರಾದರೂ ಬಂದರೆ ನಮಗೆ ಈಚೆ ಬರಲಿಕ್ಕೇ ಇಲ್ಲ. 2 ದನ ಕರಿಬೇಕಾದ್ರೆ 4 ಗಂಟೆಗೆ ಬಂದು ಸಾಧ್ಯನೇ ಆಗೋದಿಲ್ಲ. ಮತ್ತೆ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು ಹಾಲು ತಗೊಂಡು ಹೋಗಬೇಕಾದ್ರೆ. ಹಾಗೆ ತುಂಬ ಕಷ್ಟ ಆಗ್ತಾಯಿತ್ತು. ಹಾಗೆ ಮತ್ತೆ ಎಂತ ಮಾಡೋದು, ಟೀಚರ್ ಇಲ್ಲ ಅಂತಂದರೆ ನಮಗೆ ಮನೆಗೆ ಬರುವಾಗೇನೇ ಇಲ್ಲ. 4 ಗಂಟೆ ಆಗಿದೆ, ಯಾರಾದರೂ ಬರ್ತಾರಂತ ಅಲ್ಲೇ ಕೂತ್ಕೊಳ್ಬೇಕು. ಮತ್ತು ಲಾಸ್ಟಿಗೆ ಯಾರನ್ನಾದರೂ ಒಂದು ಕರೆದು ಹಾಲೊಂದು ಕರೆದು ಹೇಗಾದರೂ ಒಂದು ರಿಕ್ಷಾದಲ್ಲಿ ಕಲಿಸಿಕೊಡ್ತಾ ಇದ್ದೆ. ಒಂದು 10 ಲೀಟ್ರ್ ಹಾಲು ಅಂತ ಹೇಳಿದ್ರೆ 1 ಲೀಟ್ರ್ ಆದರೆ ಪರವಾಗಿಲ್ಲ. ಹಾಗೆ ತುಂಬ ಕಷ್ಟ ಆಗ್ತಿತ್ತು. ಹಾಗೆ ನನಗೆ ತುಂಬ ಒಳ್ಳೆಯದಾಯಿತು. ಆದರೆ ಈಗ ಮಾತ್ರ ಟೆನ್ಷನ್ ಆಗ್ತದೆ, ದನ ಸಾಕಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಕೈ ನೋವೆಲ್ಲ ಹಾಗೆ ಈಗೆಲ್ಲ ಒಮ್ಮೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗೋ 2 ದನ ಇತ್ತು, ಅದನ್ನು ಒಂದು ಮಾರಿದೆ. ಒಂದು 10 ವರ್ಷ ಆಯಿತು ಆಕ್ಸಿಡೆಂಟ್ ಆಗಿ. ನನಗೂ ನನ್ನ ಮಗನಿಗೆ ಒಟ್ಟಿಗೆ ಆಕ್ಸಿಡೆಂಟ್ ಆದದ್ದು. ಅವನಿಗೆ ತುಂಬ ಪೆಟ್ಟಾಗಿತ್ತು. ಅವನಿಗೆ ತಲೆಯೆಲ್ಲ ಆಪ್ರೇಷನ್ ಆಗಿತ್ತು. ಅವನ ಮನೆ ಪಡದಲ್ಲಿ 1 ತಿಂಗಳಿದ್ದ. ಮತ್ತು ನನ್ನ ಕೈ ಫ್ಯಾಕ್ಚರ್ ಆಗಿ ಹಾಲು ಕರೀಲಿಕ್ಕೆ ಆಗ್ತಾ ಇರಲಿಲ್ಲ. ಅವಾಗೊಂದು ದನ ಮಾರಿದೆ. ಆಮೇಲೆ ದೊಡ್ಡ ದನವೇ ತಗೊಂಡು ಸಾಕ್ತಾ ಇದ್ದೆ. ಇವಾಗ ಸಹ ಮೊನ್ನೆ ಇತ್ತೀಚೆಗೊಂದು ದೊಡ್ಡ 8 ತಿಂಗಳ ಗಬ್ಬವನ್ನು ಮಾರಿದೆ. ಅದು 7-10 ಲೀಟ್ರ್ ಹಾಲಿತ್ತು. ನನಗೆ ಆಗ್ತಾ ಇಲ್ಲ ಅಂತೇಳಿ ಮತ್ತೆ ಮಾರಿದೆ. ಅದು ಹೋಗಿ ಹೆಣ್ಣು ಕರು ಹಾಕಿತು. ಅವರಿಗೆ ತುಂಬ ಖುಷಿ. ಒಳ್ಳೆ ದನ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನೀವು ಅಷ್ಟು ಚೆನ್ನಾಗಿ ಸಾಕ್ತಾ ಇದ್ದೀರಿ. ಎಲ್ಲರೂ ನನಗೆ ಡೈರಿಯಲ್ಲಿ ಭಟ್ರೆ ಬೈತಾರೆ, ಏನಮ್ಮ ಇಷ್ಟು ಹಿಂಡಿ, ನಿಮ್ಮಷ್ಟು ಹಿಂಡಿಕೊಂಡು ಹೋಗೋರು ಯಾರು ಇಲ್ಲ ಅಂತೇಳಿ. ಆದರೂ ಹಿಂಡಿ ಹಾಕ್ತೇನೆ, ಏನು ಹೇಳುವುದಿಲ್ಲ. ಅಂದರೆ ಹಾಲಿಗೆ ಸಹ ಅವರಿಗೆ ತುಂಬ ಹೆಮ್ಮೆ. ಪರವಾಗಿಲ್ಲ, ಹೆಂಗಸಾದರೂ ಒಳ್ಳೆ ಹಾಲು ತಗೊಂಡು ಬರ್ತಾರೆ ಅಂತೇಳಿ. ಒಣ ಹುಲ್ಲೇ ಹಾಕೋದು. ಇಲ್ಲಿ ಡಾಕ್ಟ್ರವರೆಲ್ಲ ಬರ್ತಾರೆ, ಇಂಜೆಕ್ಷನ್ ಕ್ಯಾಂಪ್ ಎಲ್ಲ ಬರ್ತಾರೆ. ಆವಾಗ ದನವನ್ನೆಲ್ಲ ನೋಡಿ ತುಂಬ ಖುಷಿ ಆಗೋದು ಅವರಿಗೆ. ನೋಡಿ ಅದು ಬಯಲ್ಗದ್ದೆದು ದನ, ಇದು ಗುಡ್ಡೆದು ದನ ಹೇಗಿರ್ತದೆ. ಅದು ಬೇಸಿಗೆ ಮಳೆಗಾಲದಲ್ಲಿ ಒಂದೇ ರೀತಿ, ಅದು ಯಾವತ್ತಿದ್ರೂ ಸಣ್ಣದು ಆಗುವುದೇ ಇಲ್ಲ. ನಾನು ನನ್ನ ಮಗ ಹೇಳ್ತಿದ್ದೆ, ನಿನಗೆ ಒಬ್ಬ ಮಗ ಇದ್ದಾನಂತ ನೆನಪಿಲ್ಲ, ದನಗಳನ್ನು ಒಳ್ಳೆ ನೋಡ್ತಾ ಇರ, ಅದಕ್ಕೆ ಹಿಂಡಿ ಇಲ್ಲದಿದ್ರೆ ಅಲ್ಲೇ ಅದು ಕಾದು ಕೂತ್ಕೊಳ್ತಿ, ನಮ್ಮ ಮಗನಿಗೆ ತಿಂಡಿ ಇಲ್ಲ ಅಂತ ಎನಿಸೋದಿಲ್ಲ ನಿನಗೆ ಅಂತೇಳಿ. ನನಗೆ ದನಗಳಿಗೆ ಎಂತ ಆಗಬಾರ್ದು. ಹಾಗೆ ಅವುಗಳಿಗೆ ಬೇಕಾದಷ್ಟು ಹಿಂಡಿ ಹಾಕ್ಕೊಂಡು ಬೈ ಹುಲ್ಲೆಲ್ಲ ತಗೊಂಡು ಸಾಕ್ತಾ ಇದ್ದೀನಿ. ಅಂದರೆ ನಿಮಗೆ ಈ ಹಸು ಸಾಕುವುದು ಅಂತ ಹೇಳಿ ಅದೊಂದು ಪ್ರೀತಿಯ ಕೆಲಸ ಆಗಿದೆ. ಅದು ಈಗ ನನಗೆ ಇಂಟ್ರೆಸ್ಟ್ ಆಗಿದೆ. ಈಗ ನನ್ನ ಮಕ್ಕಳು ಬೈತಾರೆ, ನಿಂಗೆ ಎಂತಕ್ಕೆ ದನ, ಈಗ ಎಂತಕ್ಕೆ ದನ ಅಂತೇಳಿ. ಆದರೂ ನನಗೆ ಅದು ಸಾಕಿದೊಂದು ಆಸೆ ಬಿಡ್ತಾ ಇಲ್ಲ. ಈಗೊಂದು ದನ ಉಂಟು, 2 ವರ್ಷ ಆಯಿತು ಕರು ಹಾಕಿ, ಗಬ್ಬನೇ ಆಗ್ತಾ ಇಲ್ಲ. ಇವತ್ತಿಗೆ ಸಹ ಹೀಟಿಗೆ ಬಂದಿದೆ, ಇನ್ನು ನಾಳೆ ಕರೆಸಬೇಕು. ನೀವು ಆ ಸಮಯದಲ್ಲಿ ಒಂದು ಗೋಬರ್ ಗ್ಯಾಸ್ ಮಾಡುವಾಗ ಅಂದರೆ ನಿಮಗೆ ಸೌದೆಯ ತಾಪತ್ರಯದಿಂದಾಗಿ ಶುರು ಮಾಡಿದ್ದು. ಸೌದಿ ತುಂಬ ಕಷ್ಟ. ಗಂಡಸರು ಇಲ್ಲ, ಯಾರನ್ನಾದ್ರೂ ಹಿಡ್ಕೊಳ್ಬೇಕು. ಅವರು ಕೆಲಸದವರಿಗೆ ನಮಗೆ ಏನು ಹೇಳಬೇಕು, ಯಾರನ್ನು ಕರಿಬೇಕು ಅಂತ ಸಹ ಗೊತ್ತಾಗೋದಿಲ್ಲ, ಸಿಗುದು ಸಹ ಇಲ್ಲ ಜನ. ಈಗ ನನಗೆ ಸೌದಿ ಬೇಡ, ನಾನು ಯಾರ್ಯಾರನ್ನು ಕೊಂಡೋಗಿ ಅಂತ ಹೇಳ್ತಾ ಇರ್ತೇನೆ. ಈಗ ಸೌದಿ ಬೇಡ ನನಗೆ. ಸಿಲಿಂಡರ್ ಗ್ಯಾಸ್ ಉಂಟು ಮತ್ತು ಗೋಬರ್ ಗ್ಯಾಸ್ ಉಂಟು. ಗೋಬರ್ ಗ್ಯಾಸ್ ಮಾಡಿದ್ರಿಂದ ನಿಮ್ಗೆ ಏನು ಅನುಕೂಲ? ಗೋಬರ್ ಗ್ಯಾಸ್ ನಮಗೆ ಒಲೆನ ಉರಿಸ್ತಾ ಇಲ್ಲ, ನಾನು ಒಲೆನೇ ಉರಿಸೋದಿಲ್ಲ. ಅನ್ನ ಕುಕ್ಕರಲ್ಲಿ ಇಟ್ಟರು ನನಗೆ ಅನ್ನ ಆಗ್ತದೆ, ತಿಂಡಿ ಆಗ್ತದೆ, ಪದಾರ್ಥ ಆಗ್ತದೆ, ಎಲ್ಲನೂ ಆಗ್ತದೆ. ಈಗ ಸಿಲಿಂಡರ್ ಇದ್ದ ಕಾರಣ ಖಾಲಿ ಅನ್ನ ಒಂದು ಬೇಯಿಸ್ತೇನೆ, ಬಿಸಿನೀರು ಇಡ್ತೇನೆ ಅದರ ಬಾಯಲ್ಲಿ ಅಷ್ಟೇ, ಮತ್ತೆ ಎಂತ ಮಾಡಲಿಕ್ಕೆ ಹೋಗುದಿಲ್ಲ. ಗೋಬರ್ ಗ್ಯಾಸ್ ಮಾಡುವ ಮೊದಲು ನೀವು ಆ ಸಗಣಿ ಎಲ್ಲ ಎಂತ ಮಾಡ್ತಾ ಇದ್ರಿ? ಆಮೇಲೆ ವೇಸ್ಟ್ ಆಗ್ತಾ ಇತ್ತು.
ಸುಮ್ಮನೆ ಹೀಗೆ ಹೊರಗಡೆ ಹಾಕ್ತಾಯಿದ್ದೆ, ಯಾರಾದರೂ ತಗೊಂಡು ಹೋಗ್ತಾ ಇದ್ರು. ಈಗ ಅಂದರೆ ಎಲ್ಲರೂ ಬರ್ತಾರೆ, ಆದ್ರೆ ನನಗೆ ಗ್ಯಾಸ್ಗೆ ಬೇಕು ಅಂತಲ್ಲಿ ಯಾರು ಬರ್ತಾ ಇಲ್ಲ. ಹಾಂ, ಅಂದರೆ ಈಗ ಗ್ಯಾಸ್ ಬಂದ ಮೇಲೆ ಅಲ್ಲಿ ಹೊರಗೆ ಬರ್ತದಲ್ಲ, ಅದು ಕೊಡ್ತೇನೆ. ವರ್ಷಕ್ಕೆ ಒಂದು 3-4 ಸಾವಿರದ ಗೊಬ್ಬರ ಹೋಗ್ತದೆ. ಈ ಸಲ ಒಂದು 3 ಸಾವಿರದ ಗೊಬ್ಬರ ತಗೊಂಡು ಹೋಗಿದ್ದಾರೆ. ಅದಕ್ಕೆ ಖರ್ಚೆಲ್ಲ ಎಷ್ಟು ಬಂದ ನಿಮಗೆ? ಸಾಧಾರಣ ಆವಾಗ 8-10 ಸಾವಿರದೊಳಗೆ ಆಗಿದೆ. ಎಷ್ಟು ವರ್ಷದಿಂದ ಇದು? 10 ವರ್ಷ ಮೇಲೆ ಆಯಿತು. 10 ವರ್ಷ ಮೇಲೆ ಆಯಿತು. ನಮ್ಮ ನಂತರ ಒಂದು 2 ಪಾರ್ಟಿ ಅವರು ಮಾಡಿದರು. ಅವ್ರದ್ದೇನೋ ಗ್ಯಾಸ್ ಬರ್ತಾ ಇಲ್ಲ ಹಾಗೆ ಅಂತೇಳಿ ಅದು ಮೂಲೆಗೆ ಹೋಯ್ತದು. ನಮ್ಮದು ರನ್ನಿಂಗ್ ಅಲ್ಲೇ ಉಂಟು. ಇದು ಡೂಮ್ ಡಬ್ಬ ಅಲ್ಲ, ಡ್ರಮ್ ಅಲ್ಲ, ಡೂಮ್. ಹಾಂ, ಹೌದೌದು. ಒಳ್ಳೆ ಬಂತು, ತೊಂದರೆ ಇಲ್ಲ. ಈಗಲೂ ವರ್ಕ್ ಆಗ್ತಾ ಉಂಟು. ಇವಾಗಲೂ ನಾನು ಬೆಳಿಗ್ಗೆ ಅನ್ನಕ್ಕೆ ಹಾಕಿದರೆ ಅನ್ನ ಫುಲ್ಲು ಬೇಯ್ತದೆ, ಉಳಿತದೆ. ಸೆಗಣಿ ಅದು ಹೊರಗಡೆ ಒಂದು ಟಾಂಕಿ ಉಂಟು, ಅದರಲ್ಲಿ ಕಲಸಿ ಒಂದು 3-4 ಕೊಡಪನ ನೀರು ಹಾಕ್ತೇನೆ. ಇವತ್ತು ಹಾಕಿದರೆ ನಾಳೆ ಬೆಳಿಗ್ಗೆ ಬೆಳಿಗ್ಗೆದೊಂದು ಅನ್ನ ಉರಿಸಿದರೆ ಮತ್ತೆ ನಾಳೆ ಬೆಳಿಗ್ಗೆ ಉರಿಸ್ತೇನೆ. ಒಮ್ಮೊಮ್ಮೆ ಗ್ಯಾಸ್ ಸಿಲಿಂಡರ್ ಖಾಲಿ ಆದರೆ ಗ್ಯಾಸ್ ಉರಿಸ್ತೇನೆ, ಗೋಬರ್ ಗ್ಯಾಸನ್ನು ಉರಿಸ್ತೇನೆ. ಮತ್ತು ಆ ದಿನ ನಾನು ಕುಕ್ಕರಲ್ಲಿ ಅನ್ನ ಮಾಡ್ತೇನೆ. ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ಪದಾರ್ಥ ಮಾಡಲಿಕ್ಕೆ ಸಿಗ್ತದೆ. ಇಲ್ಲದಿದ್ದರೆ ಗ್ಯಾಸ್ ಸಿಲಿಂಡರ್ ಉಂಟಲ್ಲ, ಅದರಲ್ಲಿ ಪದಾರ್ಥ ಹಾಲು ಬಿಸಿ ಎಲ್ಲ ಅದರಲ್ಲಿ ಮಾಡ್ತೇನೆ. ಅನ್ನ ಒಂದು ಗ್ಯಾಸಲ್ಲಿ ಬೇಯಿಸ್ತೇನೆ ಫುಲ್ಲು. ನಾನು ಒಲೆ ಉರಿಸೋದಂತಾನೇ ಇಲ್ಲ. ಇವಾಗ ನಾನು ಒಲೆ ಉರಿಸೋದೇ ಬಿಟ್ಟಿದ್ದೀನಿ. ಸಿಲಿಂಡರ್ ಎಲ್ಲ ಖಾಲಿ ಆಗಬೇಕಷ್ಟೇ. ಅಂದರೆ ನಿಮಗೆ ಹಾಗಾದರೆ ಈ ಗೊಬ್ಬರ ಗ್ಯಾಸ್ಗೆ ನೀವು ಏನು ಖರ್ಚು ಮಾಡಿದ್ದೀರಿ ಅದಷ್ಟು ಹಣ ಬಂದಿದೆ ಅಂತ ಹೇಳ್ಬೋದು? ಅಲ್ಲ, ಅದಕ್ಕಿಂತ ಹೆಚ್ಚೇ ಬಂದಿದೆ. ಸೌದಿಗೆ ರೇಟ್ ಎಷ್ಟು ಉಂಟು? ಫುಲ್ ಉಂಟಲ್ಲ ರೇಟ್. ಹಾಗೆ. ನೀವು ಜೊತೆಗೆ ಅಂಗನವಾಡಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ? ಅಂಗನವಾಡಿ ಸೇರಿಸಿ ಒಂದು 10-12 ವರ್ಷ ಮೇಲೆ ಆಯಿತು. ಇಲ್ಲೇ ಮುಂದೆ ಅಲ್ಲಿ ವಿಶ್ವನಾಥ್ ಸ್ಟೋರ್ ಉಂಟಲ್ಲ, ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಅಂಗನವಾಡಿ ಸಿಗ್ತದೆ. ಪಣಿಯೂರು ಸೆಂಟರ್ ಅಂತಾನೆ ಹೆಸರು. ಈ ಅಂಗನವಾಡಿಯಲ್ಲೂ ಕೂಡ ಬಹಳ ಚಿಕ್ಕ ಮಕ್ಕಳು ಬರ್ತಾರೆ. ಚಿಕ್ಕ ಮಕ್ಕಳನ್ನು ಬಹಳ ಆರೈಕೆಯಿಂದ ನೀವು ನೋಡಬೇಕು, ನಿಮ್ಮ ತುಂಬ ಜವಾಬ್ದಾರಿ ಇರ್ತದಲ್ವ? ಹಾಂ, ನಾವು ತುಂಬ ಇಂಟ್ರೆಸ್ಟ್ ಅಲ್ಲಿ ನೋಡ್ತೇವೆ. ಎಲ್ಲರೂ ನಾವಿಲ್ಲ ಅಂತಾದರೆ ಅವರು ಟೀಚರ್, ಸಣ್ಣ ಟೀಚರ್ ಇಲ್ಲ, ನಾವು ಹೋಗ್ತಾ ಇಲ್ಲ ಅಂತೇಳಿ ಚೊರೆ ಮಾಡ್ತಾರೆ. ನಮ್ಮದು ಟೀಚರಿಗೂ ಅಷ್ಟೇ. ನಾನು ಇಲ್ಲ ಅಂತಾದರೆ ಅವರಿಗೆ ಧೈರ್ಯ ಇಲ್ಲ, ಧೈರ್ಯ ತಪ್ತದೆ ಅವರಿಗೆ. ನಾನಿದ್ರೆ ಮಾತ್ರ ಅವರಿಗೆ ಧೈರ್ಯ ಬರ್ತದೆ. ಮಕ್ಕಳಿಗೆ ಏನು ಹುಷಾರಿಲ್ಲ ಅಂತಂದರೆ ಸಹ ನಾನು ಏನು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತೇನೆ. ಮನೆಯಲ್ಲಿ ಸಾಗೇನೆ, ಅಂಗನವಾಡಿಗೆ ಬಂದಾಗ ಸಾಗೇನೆ. ಏನು ಮಕ್ಕಳಿಗೆ ಹುಷಾರು ತಪ್ಪಿತು ಅಂತಂದರೆ ಕೂಡಲೇ ಅವರಿಗೆ ಮನೆಯವರಿಗೆ ಫೋನ್ ಮಾಡಿ ಕರೆಸಿ ಕೂಡಲೇ ಕರ್ಕೊಂಡು ಹೋಗ್ತಾರೆ. ನಮ್ಮ ಮಕ್ಕಳನ್ನು ಹೇಗೆ ಪ್ರೀತಿ ಮಾಡ್ತೇವೆ ಆ ಮಕ್ಕಳನ್ನು ಅದಕ್ಕೆ ಪ್ರೀತಿ ಮಾಡ್ತೇವೆ. ಅವುಗಳು ಎಲ್ಲಿ ಸಿಕ್ಕಿದ್ರು ಇವಾಗಲೂ ಸಣ್ಣ ಟೀಚರ್ ಅಂತ ಕರಿತಾ ಇರ್ತವೆ. ತುಂಬ ಎಳೆ ಮಕ್ಕಳು 2.5 ವರ್ಷ ಮಕ್ಕಳು ಬರ್ತಾರೆ. 2.5 ವರ್ಷದಿಂದ 6 ವರ್ಷ ತನಕ ಬರ್ತಾರೆ. 5.5 ವರ್ಷ ಅಂತೂ ಗ್ಯಾರಂಟಿ. ಈಗ ಅಂದರೆ ಒಂದು 3 ವರ್ಷದ ಇಂಗ್ಲೀಷ್ ಮೀಡಿಯಮಿಗೆ ಹಾಕೋ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಮೊದಲೆಲ್ಲ 5 ವರ್ಷ ತನಕ ಸಹ ಅಂಗನವಾಡಿಯಲ್ಲೇ ಇರ್ತಿತ್ತು. ಹೌದು. ಅಂದರೆ ಈಗ ಒಂದು ಅಂಗನವಾಡಿಗೆ ಬರುವಂಥ ಅಷ್ಟು ಎಳೆಯ ಮಕ್ಕಳಿಗೆ ಅಲ್ಲಿ ಎಲ್ಲ ಅಭ್ಯಾಸವನ್ನು ನೀವೇ ಹೇಳಿಕೊಡ್ಬೇಕು. ಹಾಂ, ಎಲ್ಲ ಅವುಗಳಿಗೆ ಏನು ಗೊತ್ತಿರೋದಿಲ್ಲ. ಅಂದರೆ ಮೊದಲಿನ ಕಾಲದ ಮಕ್ಕಳು ಹಾಗಲ್ಲ, ಈಗಿನ ಮಕ್ಕಳಿಗೆಲ್ಲ ಗೊತ್ತಿರ್ತದೆ. ನಾವು ತಂಡಸಿಗೆ ಹೋಗಬೇಕು, ಮೂತ್ರ ಮಾಡಬೇಕು ಅಂತೆಲ್ಲ ಗೊತ್ತಿರ್ತದೆ. ಊಟ ಮಾಡಬೇಕಾದ್ರೆ ಕೈ ತೊಳಿಬೇಕು, ಏನು ಬೇಕು ಏನು ಬೇಡ ಅಂತೇಳಿ. ನಾನಿಲ್ಲ ಅಂತಾದರೆ ಊಟಕ್ಕೆ ಕಷ್ಟ ಆಗ್ತದೆ. ಇವತ್ತು ಸಣ್ಣ ಟೀಚರ್ ಇರಲಿಲ್ಲ ಅಂತೇಳಿ ಮನೆಗೆ ಹೋಗಿ ಹೇಳ್ತಾನೇ ಇರ್ತಾರೆ. ಅವುಗಳಿಗೆ ಊಟ ಸರಿ ಆಗೋದಿಲ್ಲ. ನಾನಿದ್ರೆ ನಮ್ಮದು ಹೇಗೆ ಮಾಡ್ತೇವ, ಶಾಲೆಯಲ್ಲಿ ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ಸಹ ನಾನು ಮನೆಯಿಂದಾದರೂ ತಗೊಂಡೋಗಿ ಮಾಡಿಕೊಡ್ತೇನೆ ಮಕ್ಕಳಿಗೆ. ಅಲ್ಲಿ ಅಂದರೆ ನಿಮ್ಮ ಅಂಗನವಾಡಿಯಲ್ಲಿ ಈ ಮಕ್ಕಳ ದಿನನಿತ್ಯದ ಅವರ ಸ್ವಚ್ಛತೆಗೆ ಎಲ್ಲ ಸಂಬಂಧಪಟ್ಟಾಗ ಎಂತೆಲ್ಲ ವ್ಯವಸ್ಥೆ ಉಂಟು? ಎಲ್ಲ ವ್ಯವಸ್ಥೆನೂ ಉಂಟು. ಗ್ಯಾಸ್ ಉಂಟು, ಮತ್ತು ಕೈ ತೊಳೆಯೋ ಸೋಪು ಉಂಟು, ಅಲ್ಲಿ ಊಟ ಸಾಂಬಾರಿಗೆಲ್ಲ ಉಂಟು. ತರಕಾರಿ ಇಲ್ಲ ಅಂತಂದರೆ ಮಕ್ಕಳ ತಾಯಂದ್ರೆಲ್ಲ ಟೀಚರ್ ಹೇಳ್ತಾರೆ ತರಕಾರಿಯನ್ನು ತಗೊಂಡು ಬನ್ನಿ ಅಂತೇಳಿ. ಅವ್ರ ಮಕ್ಕಳ ತಾಯಂದ್ರು ತರದಿದ್ರೆ ನಾನು ಮನೆಯಿಂದ ತಗೊಂಡು ಹೋಗ್ತೇನೆ. ಮನೆಗೆ ತಂದಿದ್ದು ಟೊಮೆಟೊ ಏನು ತರಕಾರಿ ಇದ್ದಿದ್ದ ತಗೊಂಡು ಹೋಗ್ತೇನೆ. ಅಂದರೆ ಆ ಮಕ್ಕಳಿಗೂ ಕೂಡ ನೀವು ಕೆಲವು ಮಕ್ಕಳಿಗೆ ನೀವು ಶುರುವಿಂದಲೇ ಕೈ ತೊಳೆಯುವುದೆಲ್ಲ ಅಭ್ಯಾಸ ಮಾಡಿಸ್ಬೇಕೇನೋ? ಇಲ್ಲ, ಮಕ್ಕಳೆಲ್ಲ ಕೈ ತೊಳಿತಾರೆ. ನಾವು ಹೇಳಿದರೆ ಸಾಕು, ರೆಡಿಯಾಗಿರ್ತಾರೆ. ನಾನು ಒಳಗೆ ಹೋದ ತಕ್ಷಣ ಮಧ್ಯಾಹ್ನ ಆಗೋಗಳಿಗೆ ಗೊತ್ತೇ ಸಣ್ಣ ಟೀಚರ್ ಹೋದ್ರು ಇನ್ನು ಬಡಿಸ್ತಾರೆ ಅಂತೇಳಿ. ಮಕ್ಕಳೆಲ್ಲ ತುಳು ಮಾತಾಡೋದಲ್ಲ, ನಾವು ಕನ್ನಡ ಮಾತಾಡೋದು, ಅವುಗಳು ಸಹ ಕನ್ನಡ ಒಂದೊಂದೇ ಹೇಳ್ತಾ ಇರ್ತವೆ. ಬೇರೆ ಈಗ ಆ ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಹೇಳಿದ್ರಲ್ಲ, ಕೆಲವೊಮ್ಮೆ ಹುಷಾರಿಲ್ಲ ಇದ್ರೆ ಮಕ್ಕಳಿಗೆ ಎಲ್ಲ ಹೇಳಿ ಇರ್ತದೆ. ಏನಾದರೂ ಇದ್ದಿದ್ರೆ ಮನೆಯವರಿಗೆ ಹೇಳಿದ್ರೆ ಅವರು ಬಂದು ಕರ್ಕೊಂಡು ಹೋಗ್ತಾರೆ. ಟೀಚರ್ಸ್ ತುಂಬ ಒಳ್ಳೆಯವರು, ಮಜೂರ್ನವರು. ಅವರಿಗೆ ಕೆಲವು ಮಕ್ಕಳು ತೂಕ ಇರುವುದಿಲ್ಲ, ಅಂಥ ಮಕ್ಕಳಿಗೆಲ್ಲ ಎಕ್ಸ್ಟ್ರಾ ಫುಡ್ ಎಲ್ಲ ಕೊಡ್ಲಿಕ್ಕೆ ಇರ್ತದೆ. ಹಾಲಿನ ಪುಡಿ, ಮೊಟ್ಟೆ ಎಲ್ಲ ಕೊಡ್ಲಿಕ್ಕೆ ಇರ್ತದೆ. ಮತ್ತೆ ನಾವು ಅವರಿಗೆಲ್ಲ ಮನೆಯವರಿಗೆ ಎಲ್ಲ ಹೇಳಿ ಡಾಕ್ಟ್ರಲ್ಲೆಲ್ಲ ಕಲಿಸಿಕೊಡ್ಲಿಕ್ಕೆ ಉಂಟು ಅಲ್ಲಿ. ಅಂದರೆ ಅಲ್ಲಿ ಈ ಗರ್ಭಿಣಿಯರು ಬರ್ತಾರೆ. ಈಗಿನ ರೂಲ್ಸಲ್ಲಿ ಗರ್ಭಿಣಿಯವರಿಗೆ ಊಟ ಕೊಡಬೇಕು ಅಂತ ಉಂಟು. ಊಟಕ್ಕೆ ಯಾರು ಬರುವುದಿಲ್ಲ, ಶಾಲೆಯಲ್ಲೇ ಬಂದು ಊಟ ಮಾಡಬೇಕು ಅಂತ. ಮಧ್ಯಾಹ್ನ ಬಿಸಿಲಿಗೆ ಯಾರು ಗರ್ಭಿಣಿಯವರು ಊಟ ಮಾಡ್ತಾರೆ? ಅದಕ್ಕೋಸ್ಕರ ಈಗ ಸೀಲ್ಡೌನ್ ಆದ ಮೇಲೆ ಎಲ್ಲರಿಗೆ ಸಹ ಈಗ ಮನೆಗೇನು ಫುಡ್ ಕೊಡ್ತಾ ಉಂಟು. ಮಕ್ಕಳದ್ದು ಸಹ ಹಾಗೇನೆ. ಮಕ್ಕಳದ್ದು ಸಹ ತಿಂಗಳಲ್ಲಿ 1-2 ತಾರೀಕು 3 ತಾರೀಕಿನೊಳಗೆ ಮನೆಗೆ ಫುಡ್ ಕೊಟ್ಟಾಗಬೇಕು. ಮಕ್ಕಳದ್ದು ಊಟದ್ದು ಎಲ್ಲ ಸಾಂಬಾರು, ಹಾಲು, ಸಕ್ಕರೆ, ಅಕ್ಕಿ, ಮೊಟ್ಟೆ ಎಲ್ಲ ಕೊಡಬೇಕು ಮನೆಗೆ. ಅಂದರೆ ಅಂಗನವಾಡಿಗೂ ಕೂಡ ಈ ನಮ್ಮ ಹೆಲ್ತ್ ವರ್ಕರ್ಸ್ ಎಲ್ಲ ಬರ್ತಾ ಇರ್ತಾರೆ. ಹೆಲ್ತ್ ವರ್ಕರ್ ಬರ್ತಾರೆ. ಮೊನ್ನೆ ಮಣಿಪಾಲದವ್ರು ಬಂದಿದ್ರು ಮಕ್ಕಳ ಇದು ಟೆಸ್ಟಿಗೆ
ಕರ್ಕೊಂಡು ಬರ್ತಾರೆ. ಮೊನ್ನೆ ಗಾಂಧಿ ಜಯಂತಿ ದಿನ ಮಕ್ಕಳ ಒಂದೆಲ್ಲ 6-7 ಮಕ್ಕಳಿದ್ರು. ಗಾಂಧೀಜಿ ವೇಷ ಹಾಕೊಂಡು ಮಕ್ಕಳದೆಲ್ಲ ಪ್ರೋಗ್ರಾಮ್ ಎಲ್ಲ ಮಾಡಿದ್ದೀವಿ. ಹಾಂ, ತಿಂಗಳಿಗೊಮ್ಮೆ ಅವರಿಗೆ ಕೆಲವೊಮ್ಮೆ ಆಗಾಗ ಈ ಇಂಜೆಕ್ಷನ್ ಎಲ್ಲ ಕೊಡ್ಲಿಕ್ಕೆ ಇರ್ತದಲ್ಲ, ಅವರಿಗೆ ಎಲ್ಲ ಇಂಜೆಕ್ಷನ್ ಅದು ನಾವು ಮುದ್ರಂಗಡಿಗೆ ಕಲಿಸಿಕೊಡುದು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಲಿಸಿಕೊಡುದು. ಮಕ್ಕಳಿಗೆ ಇಂಥ ಗುರುವಾರ ಇಂಜೆಕ್ಷನ್ ಉಂಟು ಅಲ್ಲಿ ಹೋಗಿ ಅಂತೇಳಿ. ಹಾಂ, ಗರ್ಭಿಣಿಯವರಿಗೂ ಸಹ ಅಷ್ಟೇ. ಗರ್ಭಿಣಿ ಆದ ತಕ್ಷಣ ನಾವು ಅಂಗನಡಿಯಲ್ಲಿ ಬಂದು ಹೆಸರು ಕೊಡಬೇಕು. ಅವರು ಟೀಚರ್ ಎಲ್ಲ ತಗೊಂಡು ಅಲ್ಲಿ ಉಡುಪಿಗೆ ರಿಪೋರ್ಟು ಎಲ್ಲ ಕೊಡ್ತಾರೆ. ಅಂದರೆ ನಿಮಗೆ 2 ಜವಾಬ್ದಾರಿ ಬಹಳ ನಿರ್ವಹಿಸೋದು ಬಹಳ ಕಷ್ಟ ಆಗ್ತದೆ. ತುಂಬ ಕಷ್ಟ ಅಂತ ಇದ್ರೆ ಯಾರೂ ಮಾಡಲಿಕ್ಕಿಲ್ಲ. ನಮ್ಮದು ಉಷಾ ಮೇಡಮೇ ಹೇಳ್ತಾರೆ, ಅವರಾದ್ರಕ್ಕೆ ಅಷ್ಟು ಒಂದು ಯಾರಲ್ಲಿ ನಾನು ಎಲ್ಲಿ ಹೊರಗಡೆ ಹೋದರೆ 1 ನಿಮಿಷ ಯಾರಲ್ಲಿ ಮಾತಾಡೋದಿಲ್ಲ. ನಾನು ಆಯಿತು ನನ್ನ ಕೆಲಸ 9 ಗಂಟೆ ತನಕ ಬೆಳಿಗ್ಗೆ ಹೋಗಿ ಡೈರಿಗೆ ಹೋಗಿ ಹಾಲು ಹಾಕಿ ಬಂದು 5 ಗಂಟೆಗೆ ಹೇಳ್ತೇನೆ. ಡೈಲಿ 5 ಗಂಟೆಗೆ ಎದ್ದು ಬಚ್ಚಲಿಗೆ ಬೆಂಕಿ ಹಾಕಿ ಹಾಲು ಕರೆದೆಲ್ಲ ಆಗೋ 6 ಗಂಟೆ ಆಗ್ತದೆ. 6:30ಗೆ ಡೈರಿಗೆ ಹೋಗ್ತೇನೆ. ಅಲ್ಲಿಂದ ಬರೋ 7:30 ಗಂಟೆ ಆಗ್ತದೆ. 1 ಗಂಟೆ ಬೇಕು ಡೈರಿಗೆ ಹೋಗಿ ಬರಲಿಕ್ಕೆ. ಅಲ್ಲಿಂದ ಬಂದು ದನವನ್ನು ಸ್ನಾನ ಮಾಡಿಸಿ ಅದನ್ನು ಹೊರಗೆ ಕಟ್ಟಿ ಹಟ್ಟಿ ತೊಳೆದು ಸೆಗಣಿ ಕಲಸಿ ಎಲ್ಲ ಹಾಕಿ ಆಗುವಾಗ 8 ಎಲ್ಲ ನಂದು ಕೆಲಸ ಮುಗಿ 9 ಗಂಟೆ. ಮತ್ತೆ ಊಟ ಮಾಡಿದ್ರೆ ಆಯ್ತು, ಇಲ್ಲಂದ್ರೆ ಇಲ್ಲ. ಶಾಲೆಗೆ ಇಟ್ಕೊಂಡು ಹೋಗುದು ಅಂಗನವಾಡಿಗೆ, ಅಲ್ಲೇ ಊಟ ಮಾಡೋದು. ಅದರಡೆ ಬೀಡಿ ಕಟ್ತೇನೆ. ಈಗಲೂ ಕಟ್ತೀರಾ? ಈಗಲೂ ಕಟ್ತೇನೆ. ಅಂದರೆ ಮಗ ಸಣ್ಣವನ, ಅವನಿಗೆ ಒಂದು 24 ವರ್ಷ ಅಷ್ಟೇ. ಈಗ ಟ್ರೈನಿಂಗ್ ಅಲ್ಲಿದ್ದಾನೆ. ಈಗ ಕೆಲಸ ಸಿಗುವುದೇ ಕಷ್ಟ ಅಲ್ಲ. ತಮ್ಮನವ್ರು ಬೈತಾರೆ, ಬೇಡ ಒಬ್ಬಳೇ ಇರೋದಲ್ಲ, ಅವನಿಗೆ ಬರಲಿಕ್ಕೆ ತಮ್ಮನಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ. ಆದರೂ ಪರವಾಗಿಲ್ಲ, ಅವನದೊಂದು ಟ್ರೈನಿಂಗ್ ಮುಗಿಲಿ, ಮತ್ತೆ ಆದರೂ ಎಲ್ಲಿಯಾದರೂ ನೋಡ್ಬೋದಲ್ಲ ಅಂತೇಳಿ ಅವನದಾಗಿದೆ. ಜುಲೈಗೆ ಮುಗ್ದಿದೆ. ಈಗ ಕೊರೋನಾದಿಂದಾಗಿ ಯಾರಲ್ಲಿ ವರ್ಕರ್ಸ್ನವ್ರು ಹೋಗ್ತಾ ಇಲ್ಲ, ಹಾಗೆ ಇವರನ್ನು ರನ್ನಿಂಗ್ ಅಲ್ಲಿ ಇಟ್ಟಿದ್ದಾರೆ. ಹಾಂ, ಹೆಣ್ಣು ಮಕ್ಕಳೆಲ್ಲ ಮದುವೆ ಆಗಿದೆ. 4 ಜನ ಹುಡುಗಿಯರು, ಇವನೊಬ್ಬ ಲಾಸ್ಟ್ ಹುಡುಗ. ಅವರಿಗೆಲ್ಲ ವಿದ್ಯಾಭ್ಯಾಸ ಆಗಿದೆ? ಇಲ್ಲ, ಅವರಿಗೆಲ್ಲ 10th ತನಕ. ಇಬ್ಬರಿಗೆ 10th ಮಾಡಿಸಿದೆ, ಮತ್ತೊಬ್ಬಳಿಗೆ PUC ಮಾಡಿದೆ 3ನೇ ಅವಳಿಗೆ. 4ನೇ ಅವಳು ಮಾತ್ರ ಹಠ ಮಾಡಿ ಏನೋ ಅವಳು MBA ಮಾಡಿದ್ಲು. ಅವಳೀಗ ಬ್ಯಾಂಗ್ಳೂರಲ್ಲಿ ಕೆಲಸದಲ್ಲಿದ್ದಾಳೆ. ಮದುವೆ ಆಗಿದೆ. ಎಲ್ಲರಿಗೂ 4 ಮಂದಿಗೂ ಮದುವೆ ಆಗಿದೆ. ಮಗನಿಗೆ ಮಾತ್ರ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಓದಲಿಕ್ಕೆ. ಡಿಪ್ಲೊಮಾ ಮಾಡಿದ. ನನಗೆ ಸಾಕು ಹೇಳ್ಕೊಂಡು ಹೋದ. ಅವಳ ಅಮ್ಮ ತುಂಬ ಕಷ್ಟಪಡ್ತಾಳೆ, ಎಷ್ಟು ಅಂತೇಳಿ ಕಷ್ಟಪಡೋದು. ಇವಾಗಲೂ ಹೇಳ್ತಾನೆ, ಬೇಡ ಬಿಟ್ಟು ಬಾ, ನಾವು ಅಲ್ಲಿ ರೂಮ್ ಮಾಡಿ ಇರೋಣ ಅಂತೇಳಿ. ಊರಿಗೆ ಬಂದಾಗ ಮನೆ ಬೇಕಲ್ಲ, ನಾವು ಹೋಗಿ ಅಲ್ಲಿ ಸೆಟ್ಲಾದರೆ. ಇದು ನಮ್ಮದು ಜಾಗ ಎಲ್ಲ ಪಾಲಾಗಲಿಲ್ಲ. ಈಗ ಗಂಡನ ಪಾಲಿದು ಜಾಗ ಇದು, ಹಾಗೆ ನಮ್ಮದು ಅಂತ ಏನಾಗಲಿಲ್ಲ ಅದು. ಅಂದರೆ ಜೊತೆಗೆ ನಿಮಗೀಗ ಆ ಹೈನುಗಾರಿಕೆಯಲ್ಲಿ ನಿಮ್ಮದು ಸ್ವಂತ ಆಸಕ್ತಿ ಇದ್ದು ನಿಮಗೆ ಅದರಲ್ಲಿ ಒಂದು ಖುಷಿ ಕಂಡ ಕಾರಣ ನೀವು ಅದನ್ನು ಕಷ್ಟ ಆದರೂ ಚಿಂತೆ ಇಲ್ಲ ಅಂತ ಇನ್ನೂ ಮುಂದುವರಿಸೋಣ. ಇನ್ನು ಈಗ ಮಕ್ಕಳು ಬೈತಾ ಇದ್ದಾರೆ, ದನ ಬೇಡ ಮಾರು ಅಂತೇಳಿ. ನನಗೆ ಮಾರಲಿಕ್ಕೆ ಇಷ್ಟ ಇಲ್ಲ, ಆದರೆ ಇನ್ನು ಗಬ್ಬಾದರೆ ಇನ್ನೂ ನಾನು ಮುಂದೆ ಸಾಕ್ತೇನೆ ಅಂತಾನೆ ಉಂಟು. ಅಂದರೆ ಅದು ಒಟ್ಟೊಟ್ಟಿಗೆ ಇದ್ದು ನಿಮಗೆ ಅದು ಅಭ್ಯಾಸ ಆಗಿದೆ. ಯಾಕಂತ ಹೇಳಿದ್ರೆ ನಮಗೆ ಅದು ದನ ಒಂಥರ ಖುಷಿ ಕೊಡ್ತದೆ ನಮ್ಮ ಮನಸ್ಸಿಗೆ. ಅವುಗಳು ಸಹ ಅಷ್ಟೇ, ನಾವು ಇಲ್ಲದ ಹೊತ್ತಿಗೆ ನಾವು ಒಂದು ಬರೋ ಟೈಮಿಗೆ ಅವುಗಳ ಟೈಮಿಗೆ ಅವ್ರು ಕೂಗ್ತಾ ಇರ್ತವೆ. ನನ್ನನ್ನು ಕರ್ಕೊಂಡು ಹೋಗು ಅಂತೇಳಿ ಅವಳ ಇದರಿಂದ ಕೂಗ್ತಾ ಇರ್ತವೆ. ಇವತ್ತು ಸಹ ಲೇಟ್ ಆಗಿತ್ತು, 3 ಗಂಟೆ ನಾನು ಬೀಡಿ ಹಾಕಿ ಬರ್ಬೇಕು, ಲೇಟ್ ಆಯಿತು, ಕೂಗ್ತಾ ಇದ್ದೆ. 3 ಗಂಟೆ ಆಯ್ತು, ಇವಳು ಇನ್ನೂ ಬಂದಿಲ್ಲ ಅಂತೇಳಿ ಹೋಗಿ ಕರ್ಕೊಂಡು ಬಂದು ಸುಮ್ಮನೆ ಆಯ್ತು. ಅಂದರೆ ಅದೊಂದು ಕೆಲಸದಲ್ಲಿ ನಿಮಗೆ ತುಂಬ ಶ್ರದ್ಧೆ ಮತ್ತು ಬಹಳ ಆಸಕ್ತಿ ಇರೋದ್ರಿಂದ ನಿಮಗೆ ಇದು ಈಗಲೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಉಂಟು. ಅದೇ ತಮ್ಮನವ್ರು ಸಹ ಬೈತಾರೆ, ನಿಮ್ಗೆ ಎಂತಕ್ಕೆ ದನ, ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಆಯ್ತಲ್ಲ, ಮೊದಲಾದ್ರೆ ಹೆಣ್ಣು ಮಕ್ಕಳು ಅಂತ ಹೇಳ್ತಿದ್ಯಾ, ಇನ್ನೆಂತಕ್ಕೆ ಅಂತೇಳಿ. ಆದರೂ ನಮ್ಮದು ಕಾರಣ ನಮ್ಮ ಕೈಯಲ್ಲಿದ್ರೆ ನಾವು ಹೇಳಿದಾಗೆ, ಇನ್ನೊಬ್ರು ಕೊಟ್ಟು ಇದು ಮಾಡೋದಕ್ಕಿಂತ ನಾವು ಗಂಡ ಹೆಂಡತಿ ಅಂತ ಹೇಳಿದ್ರೆ ಗಂಡನ ಒಟ್ಟಿಗೆ ಇದ್ದಿದ್ರೆ ಅದೊಂದು ಲೆಕ್ಕ ಬೇರೆ. ಗಂಡ ದುಡಿತಾನೆ ನಮಗೆ ಕೊಡ್ತಾನೆ ಅಂತೇಳಿ. ಗಂಡ ಇಲ್ಲದ ಕಾರಣ ನಮ್ಮದು ಮಕ್ಕಳು ಎಷ್ಟು ಕೊಟ್ಟರು ಸಹ ನಿನಗೆ ನಿನ್ನೆ ಕೊಟ್ಟಿದ್ದೇನೆ ಇವತ್ತು ಕೇಳ್ತೀಯ ಅಂತ ಹೇಳಿದರೆ ಆ ಮಾತೊಂದು ಕೇಳಬೇಕಾಗ್ತದಲ್ಲ. ಅದಕ್ಕೆ ನನ್ನ ಮಕ್ಕಳು ಬೈತಾರೆ, ನಿನ್ನದೊಂದು ಯಾವ ಥರದವಳೆ ನೀನು. ಇಲ್ಲ, ನಮ್ಮದು ದುಡಿಲಿಕ್ಕೆ ಎಷ್ಟು ತನಕ ಆಗ್ತದೆ ಅಷ್ಟು ತನಕ ದುಡಿಬೇಕು. ಕೈಕಾಲು ಬಿದ್ದಾಗಲ್ಲ ಮತ್ತೆ ನೋಡ್ಕೊಳ್ಳಿ. ನೀವು ಯೋಜನೆಯಲ್ಲಿ ಸೇರ್ಲಿಕ್ಕೆ ಕಾರಣ ಇದು ಈ ಇಷ್ಟು ಜವಾಬ್ದಾರಿ ಎಲ್ಲ ಇರುವಾಗ ಯಾವುದಕ್ಕೆ? ಹೌದು, ಅದು ಮೇಡಮ್ನವರೆಲ್ಲ ಜನ ಎಲ್ಲ ಒಟ್ಟು ಮಾಡಿ ಅವರೆಲ್ಲ ಹೇಳಿದ್ರು, ಹಾಗೆ ನಾವು ಸೇರಿದ್ವಿ. ಧರ್ಮಸ್ಥಳ ಗುಂಪಿಗೆ ಸೇರಿದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ. ಯಾಕಂತ ನಮಗೆ ಯಾವುದಕ್ಕೊಂದು ಮೊದಲೆಲ್ಲ ನನ್ನ ಮಕ್ಕಳಿಗೆ ಮೊದಲೆಲ್ಲ ಶಾಲೆ ಕಲಿಬೇಕಾದ್ರೆ ಅಪ್ಪ ತೀರಿ ಹೋಗುವಾಗ ದೊಡ್ಡವಳು 9th ಅಲ್ಲಿ ಇದ್ಲು, ಓದಿಸ್ಲಿಕ್ಕೆ ಆಗಲಿಲ್ಲ. ಒಂದು 10th ಮಾತ್ರ ಓದಿಸಿದ್ದು, ಓದಲಿಕ್ಕೆ ಹುಷಾರಿದ್ಲು. ಈಗಿನ ಹಾಗೆ ಆಗಿದ್ದರೆ ನಾನು ಲೋನ್ ಮಾಡಿ ಓದಿಸ್ತಾ ಇದ್ದೆ. ಮೊದಲೆಲ್ಲ ಲೋನ್ ಮಾಡೋದು ಯಾವ ಗುಂಪು ಏನಂತ ಗೊತ್ತಿರಲಿಲ್ಲ. ಹಾಗಾಗಿ ಇಬ್ಬರು PUC 10th ಮಾತ್ರ ಮಾಡಿದ್ದು ದೊಡ್ಡವರು. ಲಾಸ್ಟ್ನವಳೊಂದು PUC ಮಾಡಿದೆ, ಮತ್ತೆ ಚಿಕ್ಕವಳು ಬಿಡಲಿಲ್ಲ. ಮಗನನ್ನು ಹಾಗೇನೆ ಓದು ಅಂತ ಇತ್ತು, ಅವನಿಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಸಾಕು ಹೇಳಿ. ಅಂದರೆ ಹಾಗಾದರೆ ಯೋಜನೆಯಲ್ಲಿ ನೀವು ಯಾವಾಗಲೂ ಆವಾಗ ಸಾಲ ತೆಗಿತಾ ಇರ್ತೇವೆ. ನನ್ನ ಮಕ್ಕಳ ಮದುವೆಗೆ ಟೈಮಿಗೆ, ಮತ್ತು ನನ್ನ ಮಗನ ಉಪನಯನ ಟೈಮಿಗೆ, ಲಾಸ್ಟ್ ಮಗಳ ಮದುವೆ ಟೈಮಿಗೆ ಸಾಧಾರಣ ಈಗ ಸಹ ಒಂದು 50,000 ತನಕ ಲೋನ್ ಸಾಲ ಉಂಟು. ಈಗನೇ ನಾನು ಸ್ವಲ್ಪ ಸ್ಟಾಪ್ ಮಾಡಿದೆ. ಯಾಕಂತ ಹೇಳಿದ್ರೆ ಈಗ ನನ್ನ ಕೈ ಸರಿ ಇಲ್ಲ, ಹೆಲ್ತ್ ಸ್ವಲ್ಪ ಸರಿ ಇಲ್ಲ ಅಂತೇಳಿ. ಇಲ್ಲದಿದ್ದರೆ ಈಗ ನಮಗೆ ಹಣ ಸಹ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಉಂಟು, ಯಾವುದು ಸಂಪಾದನೆ ಸರಿ ಬರ್ತಾ ಇಲ್ಲ. ಹಾಗೆ ಅಂದರೆ ಆ ಗುಂಪಿನಲ್ಲಿ ಎಲ್ಲರೂ ಸಕ್ರಿಯವಾಗಿದ್ದಾರೆ. ಗುಂಪು ನಮ್ಮದು ಒಳ್ಳೆ ಬೆಸ್ಟ್ ಗುಂಪು.
ಮೇಡಮೇ ಬಂದು ಹೇಳ್ತಾರೆ ಯಾವತ್ತಿದ್ರು, ನಿಮ್ಮ ಗುಂಪಿನಷ್ಟು ಒಳ್ಳೆಯ ಗುಂಪು ಯಾವುದು ಇಲ್ಲ ಅಂತೇಳಿ. ನಮ್ಮದ್ರಲ್ಲಿ 10 ಜನ ಇದ್ದೀವಿ. ಹಾಂ, ಅಂದರೆ ಆ 10 ಜನವು ಬೇರೆ ಬೇರೆ ಕೆಲಸದಲ್ಲಿ ಇದೆಲ್ಲ ಈ ಹೈನುಗಾರಿಕೆ ಮಾಡ್ತಾರೆ. ಹೈನುಗಾರಿಕೆ ಹೆಚ್ಚಿನವರಿಗಿಲ್ಲ, ಒಬ್ಳಿಗೆ ಮಾತ್ರ ಇರೋದು ಈಗ. ಅದರಲ್ಲಿ ಇತ್ತು, ಎಲ್ಲ ಬಿಟ್ಟಿದ್ದಾರೆ. ಅದು ಅಂದರೆ ಇಲ್ಲಿ ತುಂಬ ಕಷ್ಟ ಆಗ್ತದೆ, ಯಾಕಂತ ಅವುಗಳದ್ದು ಸಾಕಿಕೊಳ್ಬೇಕು. ಅವುಗಳನ್ನು ಇದ್ರೆ ಎಲ್ಲಿ ಹೋಗ್ಲಿಕ್ಕಿಲ್ಲ, ಭಾಳ ಕಷ್ಟ ಆಗ್ತದೆ. ನನಗೆ ಎಲ್ಲಿಗಾದ್ರೂ ಹೋಗಬೇಕು ಅಂತಾದರೆ ನಾನು ಅಲ್ಲಿ ಊಟ ಮಾಡದೇ ಹೀದೆ ಬರೋದು. ಮದುವೆ ಫಂಕ್ಷನ್ಗೆಲ್ಲ ನಮ್ಮ ಸಂಬಂಧಿಕರ ಮದುವೆ ಹೋದರೆ ಊಟ ಮಾಡದೆ 1 ಗಂಟೆಗೆ ಹೊರಡ್ತೇನೆ. ಕಾರ್ಕಳ ಮೂಡುಬಿದ್ರೆ ಸೈಡ್ಗೆ ಹೋದರೆ ನನಗೆ 4 ಗಂಟೆ ಮೊದಲು ಮನೆಗೆ ಬರಬೇಕು. ತಾಯಿ ಮನೆಗೆ ಹೋದರೆ ಅಷ್ಟೇ. ಹಾಲು ಕರೆದು ಡೈರಿಗೆ ಹಾಕಬೇಕಲ್ಲ. ಹಾಗೆ ಒಂದು ಕಾರ್ಡ್ ಮಾಡ್ತೇವೆ, ಸುರಕ್ಷಾ ಕಾರ್ಡ್ ಅಂತೇಳಿ. ಅದರಲ್ಲಿ ನಮಗೆ ಹಣ ಎಲ್ಲ ಬರ್ತದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ. ನನ್ನ ಮಗ ಬಿದ್ದು ಒಂದು ಸಲ ಬೇಸಿಗೆಯಲ್ಲಿ ಹೀಗೇನು ಆಟ ಆಡಿ ಕೈ ಮುರ್ಕೊಂಡಾಗ ಒಂದು 20,000 ಬಂದಿತ್ತು. ಹಾಂ, 25 ಸಾವಿರ ಬಂದಿತ್ತು. ಹೌದು. ಮತ್ತು ನನ್ನ ಮಗಳಿಗೊಮ್ಮೆ ಕಾಲಲ್ಲಿ ಒಂದು ಕುರಿ ಎದ್ದಾಗ ಅವಳಿಗೊಂದು 20-30 ಸಾವಿರ ಬಂದಿದೆ. ಹಾಗೆ ಸುರಕ್ಷಾ ಕಾರ್ಡ್ ಮಾಡ್ತೇವೆ. ಅದು ಯಾವ ಹಾಸ್ಪಿಟ್ಲಿಗೆ ಹೇಳ್ತಾರೆ ಆ ಹಾಸ್ಪಿಟ್ಲಿಗೆ ಬರ್ತದೆ. ಅವಳಿಗೆ ಮಾತ್ರ, ಮಗಳಿಗೆ ಮಾತ್ರ ಫುಲ್ ಬಂದಿದೆ. ಅದು 10 KMCಯಲ್ಲಿ, ಮಂಗಳೂರಲ್ಲಿ. ಹೌದು. ಅಂದರೆ ಕೆಲವೊಮ್ಮೆ ಕಷ್ಟ ಕಾಲದಲ್ಲೂ ಅನುಕೂಲ ಆಗ್ತದೆ, ಆಗ್ತದೆ, ಒಳ್ಳೇದಾಗ್ತದೆ. ಯಾಕಂತೇಳಿ ನಾವು ಸುರಕ್ಷಾ ಕಾರ್ಡ್ ಮಾಡಿ ಇಡಬೇಕು. ಹಾಗಿದ್ದಾಗ ನಮಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಹಣ ಎಲ್ಲ ಬರ್ತದೆ. ಹೌದು. ಮತ್ತು ಈ ಸ್ವಚ್ಛತೆಯ ಬಗ್ಗೆ ನಿಮ್ಮ ಅಂಗನವಾಡಿಯಲ್ಲೆಲ್ಲ ಬೇರೆ ಬೇರೆ ಈಗ ಈ ಸ್ವಚ್ಛತಾ ಆಂದೋಲನ ಮತ್ತು ಮಕ್ಕಳಿಗೆ ಕೈ ತೊಳೆಯೋದ್ರ ಬಗ್ಗೆ ತರಬೇತಿ ಕೊಡೋದು, ಆಮೇಲೆ ಅಂಗನವಾಡಿಯಲ್ಲಿ ನೀವು ಸುತ್ತಮುತ್ತಲು ಎಲ್ಲ ಸ್ವಚ್ಛತೆ ಇಟ್ಕೊಳ್ಬೇಕು, ಶೌಚಾಲಯ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು, ಈ ಥರ ಎಲ್ಲ ಏನಾದ್ರು ಕಾರ್ಯಕ್ರಮ ಎಲ್ಲ ಮಾಡ್ತಿರ್ತಾರೆ? ಅದು ಮಾಡ್ತಾರೆ. ಅದು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಅವ್ರು ಟೀಚರ್ನವ್ರು ಮೀಟಿಂಗ್ ಕರೀತಾರೆ, ಅವ್ರು ಹೋಗ್ತಾರೆ, ಅವ್ರು ಬಂದು ನಮಗೆ ಹೇಳ್ತಾರೆ. ಅದನ್ನು ನಾವು ಮಾಡ್ತೇವೆ. ಅಂದರೆ ಇಬ್ಬರು ಹೋಗ್ಲಿಕ್ಕಿಲ್ಲ ಅಲ್ಲ. ಈಗ ಲಾಕ್ಡೌನ್ ಆದ ಕಾರಣ ನಮಗೆ ಶಾಲೆ ವಾರದಲ್ಲಿ 2 ದಿನ ಬಂದದ್ದು. ಇಲ್ಲಂತಾದರೆ ನಮಗೆ 9 ಗಂಟೆಯಿಂದ 4 ಗಂಟೆ ತನಕ ಶಾಲೆಯಲ್ಲಿ ಇರಬೇಕಿತ್ತು. ಹಾಂ, 9 ಗಂಟೆಯಿಂದ 4 ಗಂಟೆ ತನಕ ಮಧ್ಯಾಹ್ನ ಬರಲಿಕ್ಕಿಲ್ಲ. ಅಂದರೆ ಟೀಚರ್ ಒಳ್ಳೆಯವರಾದಕ್ಕೆ ನನ್ನನ್ನೊಂದು ಹೋಗಿ ಹಾಲು ಕರೀರಿ ಅಂತೇಳಿ ಕಲಿಸಿ. ಯಾಕಂತ ಹೇಳಿದ್ರೆ ಓಡಬೇಕಲ್ಲ, ಕಷ್ಟ ಆಗ್ತದಲ್ಲ, ಏಜ್ ಆಯ್ತಲ್ಲ ಅಂತ ಹೇಳ್ಕೊಂಡು ಅವ್ರು ಕಲಿಸಿ ಕೊಡ್ತಾರೆ. ಯಾರ ಬಂದರೆ ಏನಿಲ್ಲ, ಅವರು ಹೀಗೆ ಹೋದ್ರು ಮನೆಗೆ ಹೀಗೆ ಬರ್ತಾರೆ ಅಂತೇಳಿ ನಿಲ್ಲಿಸ್ತಾರೆ. ಅಂದರೆ ಆ ಇಬ್ಬರ ಸಹಕಾರದಿಂದ ಹೋಗ್ತಾರೆ. ಹಾಂ, ಹೌದೌದೌದು. ಇದುವರೆಗೆ ಸುಮಿತ್ರಾ ಪಣಿಯೂರು ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಕಾರಣಿಕದ ಬಾಲೆ ನೋರ ಬತ್ತೂಲೆ ತಾರಕನ ಕತ್ತ ನೀರ ಚೆನ್ನೆ ಪನ್ನೆ. ಕಾರಣಿಕದ ಬಾಲೆ ನೋರ ಬತ್ತೂಲೆ ತಾರಕನ ಕತ್ತ ನೀರ ಚೆನ್ನೆ ಪನ್ನೆ. ಲೋಕೋಂಗೇಶ್ವರನೊಂದಿ ಸೇಜದ ಬಲಿಮೆ ಮೋಚೆಡು ಮನೆ ಸುತ್ತಲಿನ ನೈರ್ಮಲ್ಯ ಕಾಪಾಡುವಲ್ಲಿ ಬಹುಪಯೋಗಿ ಬಯೋಗ್ಯಾಸ್. ಈ ವಿಷಯದ ಬಗ್ಗೆ ಇದೀಗ ಲತಾ ಪಾದೂರು ಅವರೊಂದಿಗೆ ನಡೆಸಿದ ಮಾತುಕತೆ. ಮುಲ್ಪೈತೆ ಪಾದೂರುಡು
ಇರು ಇತ್ತೆ ಏತು ವರ್ಷದಿಂಚಿ ನೆಲೆ ಉಳ್ಳಾರು ಬಕ್ಕ ಇರೆಗೆ ಎಂಚಿನ ಸಾಗುವಳಿ ಪುರ ಉಂಡೆ ಎಂಚ ಉತ್ಪತ್ತಿ ಪುರ ಎಂಚ ಪನ ಇತ್ತೀನಿ ಹೆಂಗು 30 ವರ್ಷದ ಮುಂಚೆ ಪೆತ್ತ ತಾಂಕೊಂದುಲ್ಲೆ ಅಂಚ ಬೊಕ್ಕ ಐಟೆ ಬತ್ತಿರ ಒಂದು ಪೇರು ಮತ್ತು ಪೆತ್ತ ತಾಂಕದ ಪೇರು ಪಾಡ್ದು ಐಟೆ ಬತ್ತಿನ ಅಂಚ ಕೃಷಿ ಮತದಾಲ ಇಜ್ಜಿ ಒಂಜಿ ಕಂಡಪ್ಪನು ಅಂಚ ಮೂಲೆ ಪುಟದ್ನ ಏನ ಊರೇ ಒಂದು ಇತ್ತೆ ಮತ್ತು ಬಂಗ ಒಂದುಂಡು ಬಂಗ ಅಂಡಲ ಕಷ್ಟ ಒಂದು ಬೋಡತ್ತ ಕಸು ಒಂಚ ಒಂಜಿ ಮಲ್ತೊಂದುಲ್ಲೆ ಅಂಚ ಕುಟುಂಬ ನಿಕ್ಲಿ ಏರ್ ಮಾತ ಉಳ್ಳಾರು ಕುಟುಂಬಡು ಅಮ್ಮ ಎಂಕುಲೆ ಫ್ಯಾಮಿಲಿ ಎಂಕನ ಅಂಚ 2-3 ಜನ 4 ಜನ ಉಲ್ಲತ್ತೆ ಬರೀ ಮಗೆಯಲ್ಲಿ ಪೆತ್ತ ತಾಂಕು ನವಲ ಇರು ಸುರು ಮಾಲ್ತದ 505 ಪುರ ಮಲ್ತಾರದ ದಾಯ ಆಪಗ ಪುರ ಅಪ್ಪನ ಮೂಲ ತಾಂಕರೆ ಎಲ್ಲ ಇತ್ತು ಜೀರದೆ ಯಾ ಮದ್ಮೇದ ಪೋಯೆ ಅಂಚ ಬೊಕ್ಕ ಮಾರ್ದು ಯಾನು ಪೋಯಿನಿ ಮದ್ಮೇನದ ಅಂಚ ಪೊಕ್ಕ ಐಡಿಯಾ ಗಾಲ್ತಡಿಡೆ ಬತ್ತೆ ಅಲ್ಪ ಕೆಲಸದಲ್ಲ ಜದ ಅಂಚ ಮೂಲ ಬತ್ತದ ಪೆತ್ತಗೆ ತಂದು ತಾಂಕರೆ ಬಸಿನ ಕೂಡ ಖರ್ಚಿಗೊಂಜಿ ಬೋಡ ತಂದು ಅಂಚ ದುಂಬು ಎಂಚಾಯ್ತು ಐಡದ ಪಕ್ಕ ಕೂಡ ಹೊರ ಕೈದು ಮಾಲ್ತ ಸುರು ಮಾಲ್ತ ನಾವು ಇರ್ನ ಪಂಡ ಐಟು ಇರೆಗೆ ಸಂಪಾದನೆ ಇಜ್ಜಿ ಅಂದ ಅದು ಕಷ್ಟ ಅಂಡ ಇಂಚ ಸಂಪಾದನೆ ಮನೆ ಫಸ್ಟ್ ದಾಲ ಫ್ಯಾಮಿಲಿ ಆತ್ಮಲ್ಲ ದಾಲ ಇತ್ತು ಜದೆ ಫಸ್ಟ್ ಒಬ್ಬಂಟಿ ಅಂಚ ಇತ್ತೆ ಫ್ಯಾಮಿಲಿ ಅಂಚ ಖರ್ಚಿ ಮಂಡೆ ಮತ್ತ ಕೈ ಸಾಲ ಮತ್ತು ಒಪ್ಪುಂಡದೆ ಅಂಚ ಸಾಲ ಕಟ್ಟೋಡು ಅಂಚ ಮತ್ತು ಪೋಂದುಂಡು ಅದಕ್ಕೋಸ್ಕರ ಅಂತೆ ಪೆತ್ತ ಅದ್ಲಿ ಬದ್ಲಿ ಮಲ್ತೊಂದು ತಾಂಕೊಂಡು ಉಲ್ಲೆ ಪನಗ ಖರ್ಚಿಗೆ ಬೋಡದೆ ಅಂಚ ಬೊರಿಪಿನ ಇತ್ತೆ ದಾಲ ಇಜ್ಜಿ ರಡ್ಡು ಮರಣಿಂಜಿ ಗೆತೊಂಡೆ 25,000 ಅಯ್ಯೂ ಅಂತೆ ಹಾಳಣ್ಣ ಪೆತ್ತ ಅಂಚೈತೆ ಪೇರ್ಲ ಇಜ್ಜೆ ಇಟ್ಟು ಅಂತೆ ಕಡಿಮೆ ಆತನಿ ಒಂದು ಬೊಕ್ಕ ರಡ್ಡು ತಾನೇ ಅಲ್ಲ ಅದ ಅವು ಬೋರ್ ಮಂಡಿದ ಅವು ಒಂತೆ ಮಲ್ಲ ತಳಿ ಅಂಚ ಅವು ರಡ್ಡು ಕಿಂಜ ಅಂತಳಿ ಸಾಧಾರಣ ಐತೆ ಒಂಜಿ ಪ್ರತಿಯೊಂಜಿಲ ಆಯ್ತಾ ಬೊರಿಪುನ ಟೈಮ್ ಬಿಡಿ ಏತ್ ಪೇರ್ ಕೊಟ್ಟು ಬೊರಿಪಿನ ಟೈಮ್ ಒಂಜಿ ಪೂರ ಒಟ್ಟುಗೊಂಜಿ 10-15 ಲೀಟರ್ ಪೇರು ಕಾಂಡೆ 15 ಲೀಟರ್ ಪೇರು ಬಯ್ಯಗೊಂಜಿ 7-2 ಲೀಟರ್ ಅಂಚ ಪಾಡೊಂದು ಇತ್ತೆ ಇಜ್ಜಿ ಕಡಿಮೆ ಆತನೆ ಅಂತ ಕಷ್ಟ ಆಪುಂಡು ಪೇರು ಇಜ್ಜದೆ ಅಂಚ ಬೊಲ್ಪೈತೆ ತಾಂಕೋಡಾಂಡ ಐಕೆ ಬೋಡಾಯ್ನಾತ ಐತೆ ಪಜೀರ್ ಪೂರ ಬೊಳೆಪಾದ ಆವಡತ್ತ ಎಂಚ ಮುಲ್ಪ ಇರೆಗೆ ಪಿದಾಡ್ದು ತಿಕ್ಕೊಂಡು ಪಜೀರ್ ಪಿದಾಡಿ ಹಂಗೆ ಗೆತೊಂದು ಕಂತದ್ದು ಪಾಡ್ದು ಐಕ್ಲೆ ಕೊಯ್ದು ಕಂತದ್ದು ಪಾಡ್ದು ತಾಂಕು ಬೈಲಂಚೆನೆ ಗೆತೊಂದು ಕ್ರಾಯೋಗೆ ಅಂಚ ಎಂಕಲ್ಲ ಬಂದು ಅಂಚ ದಾಲ ಇಜ್ಜಿ ಪನ ಒಂತೆ ಉಂಡು ಜಾಗ ಐಟ್ ಪಜೀರ್ ಪ್ರೇಜನ ಇಜ್ಜಿ ದಾಲ ಅಂಚ ಬೇತೆ ಪಿದಾಡ್ದೆ ಗೆತೊಂದು ಐಕ್ಲೆ ಪಾಡ್ನು ಕಂತ ಕೊಯ್ದು ಇದು ಪಿದಾಡಿದ ತೊನ್ನ ಮಂಡ ಐಕ್ ಮಸ್ತ್ ಕರೋಡ್ಕ್ಯಾ ಕೊರಡು ದೊಡ್ಡ ಕೊರ್ದು ಗೆತೊಂದು ಕಂತು ಪಾಡ್ನು ಕೊಯ್ದು ಅಂಚ ಅರಬೇಶೋಗಿಂಚ ಬೈ ಗೆತೊಂದು ಅವೇ ಪಾಡ್ನು 20-30 ರೂಪಾಯಿದ ಬೈ ಆಪನು ಅಂದು ಅಪಡ ಖರ್ಚು ಪೋದು ಇತ್ತೆ ಪೇರ್ ಕೊರ್ದು ಏತು ಬರ್ಪುಂಡು ಖರ್ಚು ಪೋದು ಪ್ರಯೋಜನ ಬಸ್ ಪೇರ್ ಬುಂಡ ಒಂತೆ ಪ್ರಯೋಜನ ಬರ್ಪುಂಡು ಪೇರ್ ಇಜ್ಜಿಡ ಪ್ರಯೋಜನ ಇಜ್ಜಿ ಕೈಡ್ದೆ ಪೋಡು ಅಂಚ ಅಂದು ರಡ್ಡು ಗೋಣಿ ಪುಂಡಿ ಅಂತಂಡೆ ಎಂಕ್ 2 ದಿನ ಬರ್ಪುಂಡು 4 ಕಿಲಿ ಒಂಜಿ ಗೋಣಿಗೂ 1,100 ರೂಪಾಯಿ ಉಂಡು ಅಂಚ ಈಗ ಕೂಡ ಬೇತೆ ಪುಂಡಿ ಅವಡು ಮಿಕ್ಸ್ ಅಂಚ ಮತ್ತು ಆವೋಡು ಹೊರ ಕೈಗೆ ತಿಕ್ಕುಣು ಹೊರ ತಿಕ್ಕುಜಿ ಅಂದು ಪೇರು ಮಾರಾಟ ಪುರ ಮುಲ್ಪ ಸೊಸೈಟಿಗೆ ಕೊರ್ಪುನ ಬೇತೆ ಸೊಸೈಟಿ ಇಲ್ಲಲ್ಪ ದಾಲ ಕೊರ್ಪುಚಿ ಸೊಸೈಟಿಗೆ ಅಂದು ರೇಟ್ ಒಂಜಿ ವಾರಗೊಂಜಿ ಪೇರು ಇತ್ತುಂಡ ಒಂಜಿ 5,000 ತಿಕ್ಕುಡು ಇಜ್ಜಿಂಡ ಇಜ್ಜಿ ಒಂಜಿ ಇತ್ತೆ ಒಂಜಿ 2,000-3,000 ಅಂಚ ಇತ್ತೆ ದಾಲ ಪೇರು ಕಡಿಮೆ ಮಾಡದೆ ಅಂಚ ಇತ್ತೆ ಖರ್ಚಿಗೆ ಯಾವ್ಜಿ ಬಂಗ ಪುಂಡು ರಡ್ಡು ಬರ್ತುಲ ಕೊರ್ಪಾರ ರಡ್ಡು ಬರ್ತಲ ಡೈರಿಗೆ ಇಲ್ಲ ಅಲ್ಪ ಏರೆಲ್ಲ ಕೊರ್ಪುಜಿ ಎಂಕಲೆ ಮಾತ್ರ ಒಂತಿದ್ದಿ ಒಂದು ಬೊಕ್ಕ ಡೈರಿ ಕೊರ್ಪಿನತ್ತಿ ಐದು ಬೊಕ್ಕ ಐತಿ ಗೋಬರ್ ಗ್ಯಾಸ್ ಪುರ ಮಲ್ತಾರತ್ತೆ ಅವು ದಾಯ ಎಂಚ ಅಂದ್ಮಲ್ ಗೋಬರ ಗ್ಯಾಸ್ ಏನು ಯೋಜನೆ ದೆಟ್ಟು ಪೆತ್ತ ಮಾತ ಉಂಡದೆ ಒಂತ ಗ್ಯಾಸ್ಗೆ ಉಪಯೋಗ ಬರ್ಪುಂಡು ಬಂದು ಅಂಚ ಗೋಬರ ಗ್ಯಾಸ್ ಮಲ್ತೀನಿ ಗೋಬರ ಗ್ಯಾಸ್ ಮಲ್ತ ಆಜು ವರ್ಷ ಅಂದು ಆಜು ವರ್ಷ ಅಂಡ ಎಂಕ್ ಉಪಯೋಗ ಉಂಡಾಯ್ತು ಪನ ಎಂಕ್ ಅವು ಮಲ್ತಿನಿ ಟಸ್ರ ಒಂದು ಎಂಕ್ ವರ್ಷಕ್ಕೆ ಒಂಜಿ ಅಂಡೆ 2 ಅಂಡೆ ಪೋಪುಣ ಹತ್ತಿ ಬೊಕ್ಕ ಐಟಿ ನಂದು ಬೊಕ್ಕ ಐತದ ತೊಂದರೆ ಐತಿ ಅವು ಯೋಜನೆ ದೆಟ್ಟು ಮಲ್ತೀನಿ ಐಟು ಸಾಲ ಗೆತ್ತದು ಅವು ಎಕ್ಕಿದ್ದೆ ಮತ್ತು ಮಲ್ತೊಂದು ಅಂಚೆ ಒಂದು ಮಲ್ತದ ಜೀವನ ಗೆತ್ತೊಂದು ಒಂದು ಅಂಚ ಒಂದು ಗೋಬರ್ ಗ್ಯಾಸ್ ಇತ್ತೆ ಅವು ಅಕ್ಲ ಪಂಡೇರಿಂದ ಮಲ್ತನ ಅಥವಾ ಇರು ಅವು ಮಲ್ಪಡೆ ಪಂಡ್ರೆ ಬನ ಕೇಂಡೇರು ಮಲ್ಪೋರಂದು ಅಂಚ ಹೆಂಗೆ ಪೆತ್ತಲ ಉಂಡದೆ ಅಂಚ ಮಲ್ಪಗ ಬಂದು ಮನಸ್ಸಾಂಡೆ
ಗೊಬ್ಬರ ಗ್ಯಾಸ್ ಒಂಜಿ ಎಡ್ಡೆ ಪುಂಡವತ ಒಂದು ಅಂಚ ಬೊಕ ಐಟ್ ಮಲ್ತೀನಿ ಸಬ್ಸಿಡಿ ತಿಕ್ಕೊಂಡು ಒಂತೆ ಸಬ್ಸಿಡಿ ಬೋದು ಒಂತೆ ಕಟ್ರೆ ತಿಕ್ಕಣಿ ಅಂಚ ಅಂಚ ಮಲ್ತೀನಿ ಆಯ್ತಾ ಪೂರ ಕೆಲಸ ಪೂರ ಮುಲ್ಪನೆ ಮಲ್ಪಾಯರ ಕೆಲಸ ಅಗುಲೆ ಏನು ಖಾಲಿ ದೊಡ್ಡ ಕೊರ್ನಿ ಅಗುಲೆ ಪೂರ ಪೂರ ಆಗಲ್ಲನೆ ಒಂದು ಪೂರ ಕಣ್ಣ ಮಗಲ್ಲನೆ ಯೋಜನೆದಾಗಲ್ಲನೆ ಅಗುಲೆ ಕಂತದ್ದು ಪೂರ ಅಗುಲೆ ಮೆಟೀರಿಯಲ್ ಪೂರ ಕಂತದ ಅಗುಲೆ ಮಲ್ತದ ಖಾಲಿ ಏನು ಖಾಲಿ ದೊಡ್ಡ ಮಾತ್ರ ಇತ್ತು ಚೆಕ್ ಕೊರಿಂಟ್ರೆ ಸೈ ಒಕ್ಕದಾಲೆಜ್ ಬಂಗತ್ತು ಜಂಕ್ ಫಸ್ಟ್ ಮಾತ್ರ ಅಂಬಿ ಮಾತ ಜಾಸ್ತಿ ಓಡ್ತುಂಡು ಅವು ಮಾತ ಬೇತೆ ಕಂಡ್ರೆ ನೂದು ನೂತೆ ಪುಡ ಅಂಬಿ ಓಡ್ತುಂಡು ಅಂದು ಮುಲ್ಪದ ಒಂತೈತೆ ಎನ್ನ ಫಸ್ಟ್ ಹೊರನೆ ಒಕ್ಕ ಇಂಚ ರಡ್ಡು ಬಟ್ಟಿ ಇಂಚ ಪಾಂಡ ಸರಿ ದಿನಕ್ಕೂ ಸುರುಟು ಹೊರ ಬೋಡು ಅಂಚ ಬೊಕ ಎಂಕುಲು ಗೊಬ್ಬರ ಗೆಸ್ತ ಗುರಿಗೆಪ್ಪುನಿ ಎಂಕುಲಿ ಗೊಬ್ಬರ ಗೆಸ್ತ ಗುರಿ ಮಾತ ಎಂಕುಲಿ ಗೆಪ್ಪರೆ ಬೊಕ ಬಾಕಿದ ಅಗುಲ್ ಪೂರ ಕಂತದ್ದು ಮಲ್ತದ್ದು ಒಂಜೇ ದಿನಕ್ಕೂ ಮಲ್ತದ್ದು ಪೋಪಿರ ಅಗುಲ್ ಅಂದ್ ಡ್ರಮ್ ಹತ್ತು ಒಂದು ಟ್ಯಾಂಕ್ ಇದಲ್ಲಕ್ಕ ಡೂಮ್ ಮಲ್ದಿನ ಮಲ್ಲ ಮಣ್ಣದ ಉಲಾಡಿ ನೆಲ ತೊಲಾಡಿ ಸಿಮೆಂಟ್ ದನಿ ಸಿಮೆಂಟ್ಲ ಇಟ್ಟಿಗೆ ಬೊಕ್ಕ ಕರ್ಬ ಮತ್ತ ಪಾಡ್ವಿರತ್ತೆ ಅಗುಲು ಅವು ಪೂರ ಪಾಡ್ ಮಲ್ತೀನಿ ಅಗುಲೆ ಪೂರ ಪೊಯ್ಯ ಒಂದು ಮತ್ತೆ ಅಗುಲೆ ಕಂತೀನಿ ಸಿಮೆಂಟ್ ಪೂರ ಒಯ್ಗ ಐಕೆ ಒಟ್ಟು 25,000ಗೆ ಆಂಡೆ ಎಂಕ ಸಬ್ಸಿಡಿ 11,000 ಕಟ್ರೆ ಖಾಲಿ 25,000 ಟೋಟಲ್ ಆಯ್ತಾ ಅಂಚ ಬಾಕಿ ಇತ್ತೆ ಮಲ್ತದೆ 4 ವರ್ಷ ಅಂಡತೆ ಆಜಿ ಮಲ್ತದೆ ಇತ್ತೆ ಆಜಿ ವರ್ಷ ಅಂಡ ಆಜಿ ವರ್ಷ ಇಂಚಿನಾಳ ಐಟ ಸಮಸ್ಯೆ ವೈದ್ಯನ ಸಮಸ್ಯೆ ದಾಲೆಚ್ಚಿ ಸಮಸ್ಯೆ ಆವಂದೆ ಉಂಡು ಆಂಡ ಇಂಕ ದಿಕ್ಕೆಲ್ಲಿ ಮರಣಿ ಚೇಂಜ್ ಮಲ್ತೆ ಆತಿ ಪನಗೆ ಲೀಕ್ ಬತ್ತಂಡು ದಿಕ್ಕೇಡು ಅಂತೆ ಸ್ಟವ್ ಉಡು ಆಯ್ತಾ ಅವು ಚೇಂಜ್ ಮಲ್ತದ್ದು ಮರಣಿ ಅಲ್ತದೆ ಕಂತೆ ಕಟ್ಪಾಡಿ ಹಿಡ್ದು ಅಂದು ಒಕ್ಕದಾಲ ಸಮಸ್ಯೆ ದಾಲ ಇಚ್ಚಿ ಅಂದು ಬರ್ಪುಣು ದಾಲ್ ತೊಂದರೆ ಇಜ್ಜಿ ಮರಿಯಲ್ಲೆಲ್ಲ ಬರ್ಪುಣು ಐಕೆಂಚ ಇತ್ತೆ ಅಂಬಿಪುರ ಪೋಯರ ವ್ಯವಸ್ಥೆ ಎಂಚ ಬಲ್ತಾರೆ ಅಂಬಿ ಅಲ್ಪ ಗೊಬ್ಬರ ಗುಂಡಿ ಮಲ್ದಂಡು ಗುರಿ ಅಲ್ಪ ಅವು ಗುರಿ ವೇಸ್ಟೇಜ್ ಚಿಡ್ ಜಪ್ಪುಂಡು ಆಯ್ಕೆ ನಮ್ಮ ಗೊಬ್ಬರ ತಪ್ಪು ಒಂದು ದಾಲ ಪಾಡೋಲಿ ಅಂಚ ತಪ್ಪು ಒಂದು ಮಾತ ಪಾಡ್ದು ಗೊಬ್ಬರ ಹಾಪಿನಿ ಪಿದಾಯಿ ಬತ್ತಿನ ವೇಸ್ಟೇಜ್ ಅಂದ್ ಬೊಕ್ಕ ಬಾಕಿದ ಇಂಚಿ ಡೂಮುಗ್ ಮಾತ ಪೋಪುಂಡತೆ ಅವು ಪೋದ್ ನಂಗೆ ಗ್ಯಾಸ್ ಬರ್ಪುಂಡು ಅಂಚ ಇತ್ತೆ ಡೂಮುಗ್ ಪೋಪುನವಲ್ಲ ಅವು ಇರು ಕಲಡದ ಪಾಡ್ನ ಅತು ಕಲಡದ ಪಾಡ್ನೆ ಡೂಮು ಪೋಪುಂಡು ಡೂಮು ಉಡ್ದು ಬೊಕ್ಕ ಪಿದಾಯಿ ಬತ್ತಿನ ವೇಸ್ಟೇಜ್ ಅಂಚ ಅಂದ್ ದಿನೋಲ ಕಾಂಡೆ ರಡ್ಡು ಬಟ್ಟಿ ಪಾಡೋಣ ದಿನೋಲ ಕಜಾವ್ ಮತ ಪೋರೆಜ್ಜದೇಕ್ ಬಾರಿ ಸೂಕ್ಷ್ಮ ಪಾಡೋಡಾಪುಣು ಅಂಚ ಕಜಾವ್ ಮತ ತಿಕ್ಕರ ಬೆಲ್ಲಿಂದ ಅಂಚ ಅಂದ್ ಇದಿನ ಗ್ಯಾಸ್ ಬರ್ಪ ಜೊತೆ ಅಂಚ ಅವು ಇತ್ತನ ಹಿಡಿದು ಇತ್ತೆ ಸುತ್ತಮುತ್ತಲ ಹೋಗಿ ಅಂಬಿದ ರಾಶಿ ಪಾಡ್ದು ಉಂದಾಪನ ಗಲೀಜ್ ಆಪನಲ್ಲ ಕಮ್ಮಿ ಆಂಡು ದಾಲ ಗಲೀಜಿಲ್ಲ ಜಲ್ಪನೆ ಉಂಡತೆ ಎಂಕ ಇಲ್ಲಿಗೊಂತೆ ದೂರನೇ ಉಂಡು ತೊಂದರೆ ಜಲ್ಪನೆ ಅಲ್ಪ ತಪ್ಪು ಮತ ಈಗ ಪಾಂಡ ಇಟ್ಟೆ ಕುರಿಯೊಂದು ಪುಣಂಚ ದಾಲ ತೊಂದರೆ ಇಚ್ಚಿ ಆ ಗೊಬ್ಬರ ಕಂಡೋಗು ಈ ತಾರೆ ತೈಕ್ಲಿ ಮತ ಪಾಡೋಣ ಅಂಚ ಎಂಕಲೆ ಬೋಡಾನೆ ತಂಡು ಎಂಕಲೆ ಪಿದೆಲ್ಲ ಕೊರೋಲಿ ಅಣ್ಣ ಕೊರ್ತು ಜೇಂಚ ಬತ್ತೆರಡ ಕೊರ್ಪ ಅಂಚ ಅಂದ್ ಕಿದೆಟ್ಟು ಬರೈತೆ ಅಂಬಿಲ ಬೊಕ್ಕ ಒಂದುಲ ಒಟ್ಟಿಗೂ ಪೋಯಪ್ಪನ ವ್ಯವಸ್ಥೆ ಮಲ್ದಾರ ಅಥವಾ ಎಂಚ ಅಂಬಿ ಬೇತೆ ಬೊಕ್ಕ ಒಂದು ಪಡಿಕೆ ಬೇತೆ ಅಂಚ ಇಜಿ ಪಡಿಕೆ ಬೇತೆನೆ ಬೋಪುಣು ಅಂಬಿ ಗೋರ್ನು ಅಂದ್ ಅಂಬಿ ಗೋರ್ದು ಒಂದೆಕ್ ಪಾಡ್ನು ಗುರಿಕ್ ಅಂಚ ಅಪಡೈತೆ ಇರಿಗೆ ಒಂಜಿ ಲೆಕ್ಕೊಡು ಇತ್ತೆ ಈ ಬೆತ್ತ ತಾಂಕುನ ಹಿಡಿದು ಗ್ಯಾಸ್ ಒಂಜಿ ಧರ್ಮಗು ತಿಕ್ಕಲೆಕ್ಕ ಗ್ಯಾಸ್ ಒಂಜಿ ಫ್ರೀ ಉಂಡು ಎಂಕ ತೊಂದರೆ ಮಂಡೆ ವೆಚ್ಚ ಗ್ಯಾಸ್ ಅಂಚ ಈಜಿಂಡ ತಿಂಗಳು 1-2 ತಿಂಗಳು ಒಂಜಿ ಅಂಡೆ ಪೋಪುಂಡತೆ ಒಂದು ದಾಲ್ ತೊಂದರೆ ಇಜ್ಜಿ ವರ್ಷಕ್ಕೆ ಒಂಜಿ ರಡ್ಡು ಅಂಡೆ ಪೋಂಡ ಅಂಚ ಅಂಚ ಇರಿಂದ ಮುಲ್ಪ ಬೆತ್ತ ದಿಕ್ಕಡುವಲ್ಲ ತೂದಿತ್ತಾರ ಈ ಗೊಬ್ಬರ ಗ್ಯಾಸ್ ಈಜಿಜ್ಜಿ ಮೂಲೆ ಫಸ್ಟ್ ಆಯ್ನಿ ಮುಲ್ಪನೆ ಫಸ್ಟ್ ಆಯ್ನಿ ಐಡ್ ಬೊಕ್ಕಾರು ಮಜೂರದಾರ ಸುಧಾಕ ಬಂದ 6 ಬೊಕ್ಕ ಮೂಲ್ ತೂದ್ ಪೋದ ಅಂಚ ಮಲ್ತೀನಿ ಅಂದ್ ಯಾನಿ ಫಸ್ಟ್ ಮಲ್ತೀನಿ ಯೋಜನೆ ಅಂದ್ ಬೊಕ್ಕ ಅಂಚು ಗೊತ್ತುಜ್ಜಿ ನೆಟೆ ಈತು ಒಂದೇಟು ಯಾನಿ ಏರ್ಲ ಮಲ್ದ ಚೀರು ಅಂದ್ ಈ ಇದು ಹೈನುಗಾರಿಕೆ ಇತ್ತನಾಕ್ಲೆಗೆ ಅಪ್ಪಣ್ಣ ಒಂದೊಂಜಿ ಗೊಬ್ಬರ ಗ್ಯಾಸ್ ಮಲ್ಪನವು ಅಗತ್ಯ ಉಂಡೆ ಅಂತ ಅಗತ್ಯ ಬಂದತ್ತು ನಮ್ಮ ಇಷ್ಟ ಮಲ್ತನ ನಂಗೆ ಎಡ್ಡೆ ಬಂದು ಮಲ್ಪ ನಾತಿ ಬೊಕ್ಕ ಮಲ್ಪೋಡೆಂದು ಕಂತ್ರಟಿಜ್ಜೆ ಅಂಚದಲ್ಲ ಪನ ಬೊಡ್ಚಿಡ ಬೊಡ್ಸಿಂದು ಪನ ಕೆಲವರು ಬಂದು ಪೇರು ಪೆತ್ತ ಎದಲ್ಲ ಉಪ್ಪುಣನ ಮಾಡ ಗೊಬ್ಬರ ಗ್ಯಾಸ್ ಮಲ್ಪರೆ ಅಂದು ಅಂಚ ಇತ್ತಿನ ಸಮಯ ಮಲ್ಪುಣು ಬಂದು ಮಲ್ತೀನಿ ಅಂಚ ಅಂದು ಯೋಜನೆ ಬೇತೆ ಅಂಚನ
ಪೂರ ನಿಕ್ಲಿನ ಮೀಟಿಂಗ್ ಅಂಚ ಪೂರ ಪುಣೆ ಯೋಜನೆ ಅಂದು ವಾರಗೊಂದ್ಸರ್ತಿ ಮೀಟಿಂಗ್ ಅವಡು ಅಂದ ಮೀಟಿಂಗ್ ಎತ್ತಿನಡೆ ಪೋಪ ಅಂಚ ಎಂಗೆಲ್ಲ ಗುಂಪುದ ಮತ್ತೆ ಮೀಟಿಂಗ್ ಅದೇ ಅವು ವಾರಡು ಒಂದ್ಸರಿ ಮೀಟಿಂಗ್ ಅದು ದುಡ್ಡು ಕಟ್ಟರೆ ಸಾಲಗೆ ಎತ್ತಿನ ಕಟ್ಟೋಡತೆ ಅವು ಕಟ್ಟೊಂದು ಪಸೊಂದು ಇಲ್ಲ ಅಂಚ ಬುಧವಾರ ಮೀಟಿಂಗ್ ಹಾಕೊಂಡು ಆಯ್ತು ಒಂಜಿ 10-20 ಜನ ಸೇರುವ ಒಂದು ಮೀಟಿಂಗ್ ಒಂಜಿ ಗುಂಪುಡೆ ಅಂದು ಒಂಜಿ ಬೇತೆ ಗುಂಪುಂಡ ಎಂಕಲನೇಟ ಮೂಲೆ ಒಂದು ಶ್ರೀನಂದವನ ಬಂದು ಶ್ರೀನಂದವನ ಗುಂಪು ಅಂದು ಬೇತೆ 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 ಕೆಲಸ ಪೂರ ಇಲ್ಲಾಡ ಬೀಡಿ ಕಟ್ಟೊಂದು ಮತ್ತು ಅಂಚ ಮತ್ತು ಕಸು ಬಗಲಗಲ ಮಲ್ತೊಂದು ಉಲ್ಲಿರ ಅಂಚ ಹೈನುಗಾರಿಕೆ ಇಜ್ಜಿ ಉಂಡು ಒಂಜಿ ಪೆತ್ತ ಅಂಚ ಹೈನುಗಾರಿಕೆ ಎಡುವರೆ ಇರುಲ್ಲಿರು ಜನ ಬೊಕ 4 ಪೆತ್ತ ಅಂಚ ಇಜ್ಜಿ 2 ಅಂಚ ಈ ಸೊಸೈಟಿಗೀತೆ ರೆಗ್ಯುಲರ್ ಇರ್ಕೊರೊಂದು ಪುರತ್ತೆ ಏಪಲ ಪೇರು ಅಂಚದ ಸೊಸೈಟಿ ದಿನ ಪ್ರತಿ ಸತ್ತಿಲ್ಲ ಐತೆ ಪೇರು ಕುರ್ಪುನಕ್ಲಿಗೆ ಇಂಜಿನ ಬೇತೆ ಸವಲತ್ತು ಉಂಡೆ ಸೊಸೈಟಿ ದಾದಿ ಸವಲತ್ತು ದಾಲ ಆತ ಒಂದು ದಾಲ ಇಜ್ಜಿ ಅಂಚ ಫೀಡ್ ಬಂದ ನಾವು ಒಂದೇ ಕೊರ್ದು ಕನ್ಪಿನತೆ ದುಡ್ಡು ಕೊರ್ದಿ ಬೊಕ ದಾಲ ಫ್ರೀ ದಾಲ ಇಜ್ಜಿ ಅಂಚ ಬೊಕ ಅವು ಒಂಜಿ ಒಂದು ಬರ್ಪುಂಡು ಸವಲತ್ತು ಬಂಡ ಎಂಕಲ್ಲ ಗೌರ್ಮೆಂಟಿಗೆ ಒಂಜಿ ಅವು ಇದು 4 ರೂಪಾಯಿ ಆಯ್ತು ಲೀಟರ್ಗೆ ಬೂರುಂಡೈತೆ ಫ್ರೀ ಶೀಟ್ ಅವು ಒಂಜಿ ತಿಕ್ಕು ಎಕ್ಸ್ಟ್ರಾ ಅವು ಒಂಜಿ ಏಪಲ್ ಒಂಜಿ ತಿಂಗುಲ್ದ ಬರೊಂದು ಪುಣಂಚ ಅವು ಒಂಜಿ ಲಾಭ ಇದು ಈ ಯೋಜನೆಡೆ ನಿಕ್ಲಿನ ಸ್ವಸಹಾಯ ಸಂಘಡೆ ಸಾಲ ಅಂದು ದೆತ್ತನ ಹೈನುಗಾರಿಕೆಗೆ ಅಂದು ಐಟಿಗೆ ಎತ್ತದ ಅಂಚಿ ಇಂಚಿ ಮಲ್ತದ ನಮ್ಮ ಬೊಕ್ಕದಲ್ಲ ಒಲ್ಪಲ ಇಜ್ಜದೆ ಐಟಿಗೆ ಎತ್ತದ ಹೆಚ್ಚು ಟರ್ನ್ ಓವರ್ ಅಂಚ ಅಂದು ವಾರ ಕಟ್ರೆ ಅಂದೆ ಮನೆ ಸುತ್ತಲಿನ ನೈರ್ಮಲ್ಯ ಕಾಪಾಡುವಲ್ಲಿ ಬಹುಪಯೋಗಿ ಬಯೋಗ್ಯಾಸ್. ಲತಾ ಪಾದೂರು ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಇದು ಇಂದಿನ ರೇಡಿಯೋ ಸರಣಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.